ಲೋ ಬಜೆಟ್ ಅಲ್ಲಿ ಟೂ ವೀಲರ್ ತಗೊಂತಾರೋ ಬಜೆಟ್ ಅಲ್ಲಿ ಆರಾಮಾಗಿ ತಗೊಳ್ಬಹುದು. ಇದು ಫೈನಲ್ ಒಂದೇ ಬೆಲೆ ಸರ್, 1,25,000 ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಸರ್, 2,40,000 ಮಾಡ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಸರ್ 2,50,000 ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಫೈನಲ್ ಒಂದೇ ಬೆಲೆ ಸರ್, 2,55,000 ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ 3,25,000 ಮಾಡ್ಕೊಡ್ತೀನಿ ಸರ್. ಹಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಸಾಗರ್ ಕಾರ್ಸ್ ಹತ್ರ. ಸೊ ಇಲ್ಲಿ ಗೊತ್ತಿರಬೇಕು ನಿಮಗೆ ಆಲ್ಮೋಸ್ಟ್ ಲೈಕ್ ನಿಮಗೆ ಲೋ ಬಜೆಟಲ್ಲಿ, ಆಮೇಲೆ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ವೆಹಿಕಲ್ಸ್ ಇರುತ್ತೆ. ಆಲ್ಮೋಸ್ಟ್ ಸ್ಟಾಕಲ್ಲಿ ಇವತ್ತು ನೋಡ್ಬೋದು ಅಂದರೆ 50+ ಸ್ಟಾಕ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಸ್ ಇವತ್ತು. ಸೊ ನಮ್ಮ ಜೊತೆ ಅಕೀಬ್ ಸರ್ ಇದ್ದಾರೆ, ನಾವು ಮಾಡ್ಕೊಳ್ಳೋಣ. ಸೊ ಅಕೀಬ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಹೌದು, ಆಯ್ಕೆ ವಿಡಿಯೋ. ಹೌದು. ಸೊ ಸರ್, ಕರ್ನಾಟಕ ರಾಜ್ಯೋತ್ಸವ ಇದೆ ನಾಳೆ. ಸೊ ಅದಕ್ಕೆ ಏನಾದರೂ ಆಫರ್ಸ್ ಸರ್ ಈ ಸತಿ? ಸರ್ ನಾಳೆ ಕನ್ನಡ ರಾಜ್ಯೋತ್ಸವ. ನಮ್ದು ಕರ್ನಾಟಕದಲ್ಲಿ ಕಸ್ಟಮರ್ಸ್ ಜಾಸ್ತಿ ನಮ್ಮ ಶೋರೂಮ್ಗೆ ಬರ್ತಾ ಇದ್ದಾರೆ. ನಿಮ್ಗೆ ಪೂರ್ತಿ ಕರ್ನಾಟಕದಿಂದ ಬರ್ತಾರೆ. ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಒಳ್ಳೆ ಆಫರ್ ಕೊಡೋಣ ಅಂತ ನಮ್ಮ ಹತ್ರ ಎಲ್ಲರೂ ಯಾರು ತಗೊಳ್ಳಿ ಸರ್, ನೋ ಆರ್ಟಿ ಚಾರ್ಜಸ್. ಓಕೆ. ಅವ್ರಿಗೆ ಡೆಲಿವರಿ ಟೈಮಲ್ಲಿ ಫಾಸ್ಟ್ ಟ್ರ್ಯಾಗ್ ಮಾಡ್ಕೊಡ್ತೀನಿ, ಪ್ಲಸ್ 3M ಪಾಲಿಶ್ ಮಾಡ್ಕೊಡ್ತೀನಿ, ಪ್ಲಸ್ ನಮ್ಮ ಕಡೆಯಿಂದ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಸಿಗ್ತಾ ಇದೆ ಅವ್ರಿಗೆ. ಯಾವ್ದು ಗಾಡಿ ತಗೊಳ್ಳಿ, ಅವರು ಮಾರುತಿ 100 ಗಾಡಿ 800 ಗಾಡಿ ತಗೊಂಡ್ರು ವಾರಂಟಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಮೆರ್ಸಿಡೀಸ್ ಬೆಂಜ್ ನಮ್ಮ ಹತ್ರ GL ಇದೆ, ಆ ಗಾಡಿ ತಗೊಂಡ್ರು ಅವ್ರಿಗೆ ಆಫರ್ ಕೊಡ್ತಾ ಇದ್ದೀನಿ. ಪ್ಲಸ್ ಬ್ಲೂಟೂತ್ ಸರ್ವಿಸ್ ಫ್ರೀ ಕೊಡ್ತಾ ಇದ್ದೀನಿ ಸರ್, ಜನರಲ್ ಸರ್ವಿಸ್ 2 times ಫ್ರೀ. ಎಲ್ಲರೂ ಕೊಡ್ತಾ ಇದಾರೆ ಆಫರ್ಸ್. ಸರ್ವಿಸ್ ಎಲ್ಲರೂ ಒಂದ್ ಕೊಡ್ತಾ ಇದಾರೆ. ನನ್ನ ಕಡೆಯಿಂದ 2 ಸರ್ವಿಸ್ ಫ್ರೀ ಕೊಡ್ತಾ ಇದ್ದೀನಿ. ಜನರಲ್ ಸರ್ವಿಸ್, ನೋ ಲೇಬರ್ ಚಾರ್ಜಸ್, ನೋ ಆಯಿಲ್ ಚಾರ್ಜಸ್, ಫ್ರೀ ಅಲ್ಲಿ ಎಲ್ಲ ರೆಡಿ ಆಗುತ್ತೆ. ನಿಮ್ ಕಣ್ ಮುಂಗಡೆ ಬರ್ತಾರೆ, ಡೋರ್ ಸ್ಟೆಪ್ ಸರ್ವಿಸ್ ಮಾಡ್ಕೊಡ್ತಾರೆ. 2 times ಜನರಲ್ ಸರ್ವಿಸ್ ಪರ್ ಇಯರ್ 2 times ಮಾಡ್ಕೊಡ್ತಾರೆ ನಿಮ್ಗೆ. ಈಗ 1 time 10,000 ಮಾಡಕ್ಕೆ ಹೋದ್ರೆ ಮಿನಿಮಮ್ 10,000 ಕೊಡಬೇಕು. ಇವಾಗ 2 times ಸರ್ವಿಸ್ಗೆ 20,000 ಆಗುತ್ತೆ. ಯಾವ್ದು ಗಾಡಿ ತಗೊಳ್ಳಿ ಮಿನಿಮಮ್ 20,000. ನನ್ನ ಕಡೆಯಿಂದ 2 times ಸರ್ವಿಸ್ ಫ್ರೀ ಕೊಡ್ತಾ ಇದ್ದೀನಿ. ಫ್ರೀ ಆಫ್ ಕಾಸ್ಟ್ ಸರ್, ₹1 ಚಾರ್ಜಸ್ ಇರಲ್ಲ. ನಾವು ರೇಟ್ ಹೇಳ್ತೀವಿ, ಆ ರೇಟ್ ಜೊತೆಲಿ ನಿಮ್ಗೆ ಪ್ಯಾಕೇಜ್ ಕೊಡ್ತಾ ಇರೋದು ಇದು. ನೋ ಚಾರ್ಜಸ್, ಅದಕ್ಕೆ ಯಾರು ಚಾರ್ಜರ್ ನಾನು ಚಾರ್ಜ್ ಮಾಡಲ್ಲ. ಬೇರೆಯವ್ರು ಏನ್ ಮಾಡ್ತಾರೆ ಸರ್, ನಿಮ್ಗೆ ಬೇಕಂದ್ರೆ ತಗೊಳ್ಳಿಲ್ಲ ಅಂದ್ರೆ ಅದು ಚಾರ್ಜಸ್ ಇರುತ್ತೆ, ಇದೇ ತಗೊಳ್ಳಿಲ್ಲ ಅಂದ್ರೆ ಬಿಡಿ ಅಂತ ಹೇಳ್ತಾರೆ. ನಾನು ಏನಿಲ್ಲ, ನಮ್ಮ ಕಡೆಯಿಂದ ಎಲ್ಲ ಕಸ್ಟಮರ್ಸ್ಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀನಿ. AC ಸರ್ವಿಸ್ ಫ್ರೀ ಕೊಡ್ತಾ ಇದೀನಿ. ಹೆಲ್ತ್ ಚೆಕಪ್ ಸ್ಟೂಡೆಂಟ್ ಫ್ರೀ ಇರುತ್ತೆ. ಪ್ರೀಮಿಯಂ ಕಾರ್ ವಾಷಿಂಗ್ ಫ್ರೀ ಇರುತ್ತೆ. ರೋಡ್ ಸೆಷನ್ಸ್ ಥ್ರೂ ಔಟ್ ಕರ್ನಾಟಕದಲ್ಲಿ ಎನಿವೇರ್ ಗಾಡಿ ಬ್ರೇಕ್ ಡೌನ್ ನಿಲ್ಸ್ಬಿಟ್ರಿ ಥ್ರೂ ಔಟ್ ಕರ್ನಾಟಕದಲ್ಲಿ ಅವ್ರಿಗೆ ಆನ್ ದ ಸ್ಪಾಟ್ ಮೆಕ್ಯಾನಿಕ್ ಅರೇಂಜ್ ಮಾಡಿ ಕೊಡ್ತೀನಿ. ಪ್ಲಸ್ ನಿಂಗೆ ಡೆಲಿವರಿ ಟೈಮ್ ಅಲ್ಲಿ ವೋಚರ್ ಬುಕ್ ಕೊಡ್ತೀನಿ. ಇದು ಮಾತಲ್ಲ, ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಮಾತಂತ ಹೇಳ್ತಾ ತಿಳ್ಕೊಂತಾರೆ ಕಸ್ಟಮರ್ಸ್. ಅವರಿಗೆ ಡೆಲಿವರಿ ಟೈಮ್ ಅಲ್ಲಿ ವೋಚರ್ ಬುಕ್ ವಿತ್ ವಾರಂಟಿ ಬುಕ್ ಕೊಡ್ತೀನಿ. ಅದರಲ್ಲಿ ಎಲ್ಲ ಅವರಿಗೆ ಲೆಕ್ಚರ್ ಅಪ್ಡೇಟ್ ಆಗುತ್ತೆ. ಪ್ಲಸ್ ಅವರು ರಿಜಿಸ್ಟರ್ ನಂಬರ್ ಯಾವ್ದು ಕೊಡ್ತಾರೆ ಆ ನಂಬರ್ಗೆ ಅವ್ರಿಗೆ ಮೆಸೇಜ್ನು ಹೋಗುತ್ತೆ. ಇದು ವಾರಂಟಿ ಗಾಡಿಗೆ, ನಿಮ್ ಗಾಡಿಗೆ ಈ ವಾರಂಟಿ ಇಶ್ಯೂ ಆಗಿದೆ ಅಂತ ವೆಸ್ಡೇವ್ ಕಂಪನಿಯಿಂದ ಅವ್ರಿಗೆ ಮೆಸೇಜ್ನು ಹೋಗುತ್ತೆ. ಪ್ಲಸ್ ಅವ್ರಿಗೆ ನಮ್ಮ ಕಡೆಯಿಂದ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಕ್ಲೀನ್ ಆಗಿ 3M ಪಾಲಿಶ್ ಮಾಡಿ ಫಾಸ್ಟ್ ಟ್ಯಾಗ್ ಜೊತೆಯಲ್ಲಿ ಎಲ್ಲ ಕೊಡ್ತೀನಿ. ಪ್ಲಸ್ RTO ನೇಮ್ ಟ್ರಾನ್ಸ್ಫರ್ ಫ್ರೀ ಇರುತ್ತೆ ಅವರಿಗೆ. ಓಕೆ, ನೋಡಿ ಇಷ್ಟೊಂದು ಫೆಸಿಲಿಟೀಸ್ ಯೂಸ್ಫುಲ್ ಮಾಡ್ಕೋಬಹುದು ನೀವು. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಒಂದ್ಸತಿ ಹೇಳ್ಬಿಡಿ ಸರ್. ನಮ್ಮ ಲೊಕೇಶನ್ ಎಕ್ಸಾಕ್ಟ್ಲಿ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಅವರು ಸಾಗರ್ ಕಾರ್ಸ್ ಅಂದ್ರೆ ಕರೆಕ್ಟ್ ನಮ್ಮ ಶೋರೂಮ್ದು ಲೊಕೇಶನ್ ಸಿಗುತ್ತೆ. ಇಲ್ಲ ಅಂದ್ರೂ ಕೆಲವರು ಕನ್ಫ್ಯೂಸ್ ಆಗಿಬಿಡ್ತಾರೆ, ಗೂಗಲ್ ಮ್ಯಾಪ್ ಅಲ್ಲಿ ಗೊತ್ತಾಗಲ್ಲ ಅವ್ರಿಗೆ. ಎಲ್ಲರಿಗೆ 4th ಬ್ಲಾಕ್ ಗೊತ್ತು, 3rd ಬ್ಲಾಕ್ ಗೊತ್ತು. 4th ಬ್ಲಾಕ್ ಪಕ್ಕದಲ್ಲಿ 3rd ಬ್ಲಾಕ್ ಇರೋದು. 3rd ಬ್ಲಾಕ್ ಅಲ್ಲಿ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು. 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ಟು ಜಸ್ಟ್ ನಮಗೆ ಕಾಲ್ ಮಾಡಲಿ. ಅವ್ರಿಗೆ ಅಲ್ಲಿಂದ ಒಂದೇ ರೋಡ್ ಸ್ಟ್ರೈಟ್ ಟು ಸ್ಟ್ರೈಟ್ ಡೌನ್ ಬರಬೇಕು. ಅಲ್ಲೇ ನಮ್ಮ ಶೋರೂಮ್ LIC ಕಾಲೋನಿ 8th ಮೇನ್ ರೋಡ್ ಅಲ್ಲಿ ನಮ್ಮ ಶೋರೂಮ್ ಇರೋದು, ಸಾಗರ್ ಕಾರ್ಸ್ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಸರ್, ಎಲ್ಲರೂ ಹೇಳ್ತಾರೆ ಆಫರ್ಗಳು ಕೊಡ್ತಾ ಇದ್ದಾರೆ, ಈ ಆಫರ್ ಅಂತ ಎಲ್ಲರೂ ಆಲ್ಮೋಸ್ಟ್ ಶುರು ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಬೇಕು ಸರ್. ಪ್ರೈಸಿಂಗ್ ಕೊಟ್ರೆ ಕಸ್ಟಮರ್ಗೆ ಆಫರ್ ಬೇಡ, ಏನು ಬೇಡ, ಅವ್ರಿಗೆ ಪ್ರೈಸಿಂಗ್ ಬೇಕು. ಇವಾಗ ನಾನು ಮಾರ್ಕೆಟ್ ಇಂದ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ಅದೇ ಆಫರ್ ಕೊಡ್ತಾ ಇದ್ದೀನಿ. ಈ ಆಫರ್ ಜೊತೆಲಿ ಪ್ರೈಸಿಂಗ್ ಜಾಸ್ತಿ ಅಂತ ಕಸ್ಟಮರ್ ತಿಳ್ಕೊಂತಾರೆ. ಮೇನ್ ಪ್ರೈಸಿಂಗ್ ಬೇಕು. ಇವಾಗ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಇದು, ನಾನು ಹೇಳ್ತಾ ಇರೋದು ಮಾರ್ಕೆಟ್ ಅವ್ರು ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ ಪ್ರೈಸಿಂಗ್, ನಮ್ಮ ಪ್ರೈಸಿಂಗ್ ಅವ್ರ ಪ್ರೈಸಿಂಗ್ ಚೆಕ್ ಮಾಡ್ಕೊಳ್ಳಿ. ಮಾರ್ಕೆಟ್ ಇಂದ ನಾನು 200% ಕಮ್ಮಿ ಕೊಡ್ತೀನಿ. ಇವಾಗ ಕಸ್ಟಮರ್ಗಳು ತಿಳ್ಕೊಳ್ಬಹುದು ನಾವು ಹೇಳ್ತಾ ಇರೋದು ಪ್ರೈಸ್ ಬೇರೆ ಕಡೆ ಕಮ್ಮಿ ಸಿಗ್ತಾ ಇದೆ ಸರ್. ಬೇರೆ ಕಡೆ ಸಿಗ್ತಾ ಇದೆ, ಎಲ್ಲರಿಗೂ ಗೊತ್ತು. ಮಾರ್ಕೆಟ್ ಅಲ್ಲಿ ಈಗ ಫುಲ್ ಆಚೆ ಕಡೆ ಗಾಡಿಗಳು ಬಂದಿದೆ. ಆಲ್ಮೋಸ್ಟ್ ಎಲ್ಲಿನೂ ನೋಡಿ ನೀವು DL ಗಾಡಿ, HR ಗಾಡಿ ಆ ತರಾನೇ ಸಿಗ್ತದೆ. ನಮ್ಮ ಹತ್ರ ಎಲ್ಲ ನೋಡ್ಕೊಳ್ಳಿ, ಎಲ್ಲಿನೂ ಒಂದು ಗಾಡಿನೂ HR ಗಾಡಿ, DL ಗಾಡಿ ಮಾಡಲ್ಲ. ಇದುವರೆಗೂ ನಾನು ಮಾಡಿರೋದ್ರಲ್ಲಿ ಒಂದ್ಸತಿ ಔಟ್ಸೈಡ್ ಗಾಡಿ ನಾವು ಮಾಡಲ್ಲ ಸರ್. ಔಟ್ಸೈಡ್ ತರಿಸಿ ಸುಮ್ಮನೆ ಅಲ್ಲಿ ಕಮ್ಮಿಗೆ ಸಿಗುತ್ತೆ ಸರ್. ಇವಾಗ ಕಸ್ಟಮರ್ ಇಲ್ಲಿ ತಗೊಳೋದು, ಅಲ್ಲೇ ತಗೊಳೋದ್ರೆ ಅವ್ರಿಗೆ ಕಮ್ಮಿಗೆ ಸಿಗುತ್ತೆ. ತಿರ್ಗಾ ಇವಾಗ ಕಸ್ಟಮರ್ ತಿಳ್ಕೊಂಡ್ರೆ ನಂಗೆ ಕಮ್ಮಿಗೆ ಸಿಗ್ತಾ ಇದೆ, ನಾವು ತಗೊಂಡ್ ಬಿಡ್ತಾ ಇದೀವಿ ಅಂತ ಅವರೆಲ್ಲ ಮೈಗ್ರೇಟ್ ಎಲ್ಲ ಮಾಡ್ಕೊಂಡ ಮೇಲೆ ಗಾಡಿ ರೀಸೇಲ್ ಅಲ್ಲಿ ಇರಲ್ಲ. ತಿರ್ಗಾ ಸೇಲ್ ಮಾಡೋದು ರೀಸೇಲ್ ಅಲ್ಲಿ ಸಿಗಲ್ಲ. ಆ ತರ ಇರುತ್ತೆ. ಸುಮ್ನೆ ಯಾಕೆ ನಾವು KA ಗಾಡಿ ಕಂಪಲ್ಸರಿ, KA ಗಾಡಿ ಇವಾಗ ಅದನ್ನು ಸ್ವಲ್ಪ ದಿನ ಸರ್ ಟ್ರೆಂಡ್ ಅದು ನಡೀತಾ ಇದೆ. ಟ್ರೆಂಡ್ ಇವಾಗ ಆ ಟ್ರೆಂಡ್ ನಡೀತಾ ಇದೆ, ಎಲ್ಲರೂ ನೋಡ್ಕೊಂತಾ ಇದಾರೆ. ಯಾವಾಗ ಸ್ಟಾಪ್ ಆಗತ್ತೆ, ಯಾವಾಗ ಎಲ್ಲರೂ ಯಾರು ತಗೊಂಡಿದ್ದಾರೆ ಎಲ್ಲ ಗೊತ್ತಾಗತ್ತೆ ಅವ್ರಿಗೇನೆ.
ಆಯ್ತಾ. ನಮ್ಮ ಹತ್ರ ಏನ್ ಮೇನ್ ಪ್ರೈಸಿಂಗ್ ಸರ್, ಪ್ರೈಸಿಂಗ್ ನಾನು ಕಮ್ಮಿ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ, ಕೆ ಗಾಡಿ ಇದು ಪ್ರಾಪರ್ ಕೆ ಗಾಡಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತ ಆ ಮಾರ್ಕೆಟ್ ಇಂದ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸೊ ನೋಡಿ ಆಲ್ಮೋಸ್ಟ್ ನಿಮಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಮ್ಮಿನೇ ಸಿಗುತ್ತೆ ವೆಹಿಕಲ್ಸ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸಿಗ್ಬೋದು ಸರ್ ನಮ್ಮ ವ್ಯೂವರ್ಸ್ಗೆ? ಸರ್ ನಮ್ಮ ಹತ್ರ ಬಜೆಟ್ ಇರೋ ಸ್ಟಾರ್ಟಿಂಗು 1,20,000 ಇಂದ ಸ್ಟಾರ್ಟ್ ಮಾಡ್ತೀನಿ. ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟ ಸಿಗ್ಬೋದು ಸರ್? ಹೈಯೆಸ್ಟ್ ಅಂದ್ರೆ ನನ್ನ ಹತ್ರ 35 lakhs ತನಕ ಇದೆ ಸರ್ ಗಾಡಿ. ಸೊ ನೋಡಿ ಇವತ್ತು ನನ್ನ ಹತ್ರ ಪ್ರೀಮಿಯಂ ಕಾರ್ಸ್ ತೋರಿಸ್ತೀನಿ. ಇವತ್ತು ಇಂಡಿಯನ್ ಕಾರ್ಸ್ ತೋರಿಸಿ ಪ್ರೀಮಿಯಂ ಕಾರ್ಸ್ ತೋರಿಸ್ತೀನಿ. ಪ್ರೀಮಿಯಂ ಕಾರ್ಸ್ ಇದೆ, ನಿಮಗೆ ಲೋ ಬಜೆಟ್ ಕಾರ್ಸ್ ಇದೆ. ಸೊ ಎಲ್ಲಾ ತರ ವೆರೈಟೀಸ್ ಆಫ್ ಇದೆ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ, ಅದಕ್ಕೋಸ್ಕರನೇ. ಸೊ ಸರ್ ಆಮೇಲೆ ಲೋನು, ಕೆಲವೊಬ್ರು ಲೋನ್ ನೋಡ್ತಿರ್ತಾರೆ, ಸೊ ಅಂತವ್ರಿಗೆ ಲೋನ್ ಫೆಸಿಲಿಟೀಸ್ ಇದೆ ಸರ್. ಲೋನ್ ನೋಡಿ ಸರ್, ನಮಗೆ ಆಲ್ಮೋಸ್ಟ್ ಯಾವ್ದು ಗಾಡಿ ತಗೊಳ್ಳಿ ಸರ್ ನಮ್ಮ ಹತ್ರ ಈ ಗಾಡಿನೇ ಅಂತ ಆ ಗಾಡಿ ಅಂತ ಇಲ್ಲ, ಎಲ್ಲ ಗಾಡಿಗೆ ಲೋನ್ ಮಾಡ್ತೀನಿ. ಅದು ಮಾರುತಿ ಗಾಡಿ ಇರಲಿ, ಚವರ್ಲೈಟ್ ಗಾಡಿ ಇರಲಿ, ಚವರ್ಲೈಟ್ ಕ್ಲೋಸ್ ಆಗಿದೆ ಕಂಪನಿ, ಆ ಗಾಡಿಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 90% ಲೋನ್ ಮಾಡ್ಕೊಡ್ತೀನಿ. ಯಾವ ಗಾಡಿ ತಗೊಳ್ಳಿ ಅವರು 90 to 95% ಲೋನ್ ಸಿಗುತ್ತಾ ಇದೆ ನಮ್ಮ ಕಡೆಯಿಂದ. ಅವ್ರದ್ದು ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಮೇನ್ ಪಾಯಿಂಟ್ ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅವ್ರ ಸ್ಯಾಲ್ರಿ ಇದ್ರೇನು ಮಾಡ್ಕೊಡ್ತೀನಿ, ಸ್ಯಾಲ್ರಿ ಇಲ್ಲ ಅಂದ್ರೂ ಮಾಡ್ಕೊಡ್ತೀನಿ, ಬಿಸ್ನೆಸ್ ಪ್ರೂಫ್ ಇದ್ರೂ ಮಾಡ್ಕೊಡ್ತೀನಿ, ಬಿಸ್ನೆಸ್ ಪ್ರೂಫ್ ಇಲ್ಲ ಅಂದ್ರೂ ಮಾಡ್ಕೊಡ್ತೀನಿ. ಮೇನ್ ಪಾಯಿಂಟ್ ಕಸ್ಟಮರ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆನ್ನಾಗಿರ್ಬೇಕು, ಸಿಬಿಲ್ ಚೆನ್ನಾಗಿರ್ಬೇಕು. ಈ ಮೂರು ಕರೆಕ್ಟ್ ಆಗಿದ್ರೆ ಅವ್ರು ಹೆಂಗೇನೋ ಯಾವ ಗಾಡಿ ತಗೊಳ್ಳಿ ಅವರು ಲೋನ್ ಮಾಡ್ಕೊಡ್ತೀನಿ. 80 to 95% ತಗೊಂಡು ಟ್ರೈ ಮಾಡ್ತೀನಿ. ಕಸ್ಟಮರ್ ಸ್ಯಾಲ್ರಿ ಇದೆ, ಅವ್ರ ಸ್ಯಾಲ್ರಿ ಅಬೌವ್ 35-40 ಮೇಲೆ ಇದ್ರೆ, ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ, ಲೋನ್ಗಳು ಏನ್ ಕಟ್ತಾ ಇದ್ರೆ ಆ ತರ ಇದ್ರೆ ಝೀರೋ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಝೀರೋ ಡೌನ್ ಪೇಮೆಂಟ್ ಲೋನ್ ಮಾಡ್ಕೊಡ್ತೀನಿ. ಝೀರೋ ಡೌನ್ ಪೇಮೆಂಟ್ ಕೂಡ ಇರುತ್ತೆ. ನಿಮ್ ಸಿಬಿಲ್ ಚೆನ್ನಾಗಿರ್ಬೇಕು. ಸೊ ಅದೊಂದೇ ಮೇನ್ ಪಾಯಿಂಟ್ ಆಗೋದು. ನಿಮಗೆ ಸಿಬಿಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮಗೆ ಆಗುತ್ತೆ ಲೋನ್ಸ್. ಸೊ ಅದು ಬೆಂಗಳೂರಿಗೆ ಮಾತ್ರ ಥ್ರೂ ಔಟ್ ಕರ್ನಾಟಕ? ಬೆಂಗಳೂರಿಗೆ ಮಾಡ್ಕೊಡ್ತೀನಿ, ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ. ಕರ್ನಾಟಕ ಅಂದ್ರೆ ಥ್ರೂ ಔಟ್ ಬೆಂಗಳೂರು ಬಿಟ್ಟು ಆಚೆರೆ ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಲೋ ಬಜೆಟ್ಗೆ ಗಾಡಿ ಆಗಲ್ಲ. ಅವರು 2012 ಮೇಲೆ ಗಾಡಿ ನೋಡ್ಲಿ, ಯಾವ ಗಾಡಿ ನೋಡ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ ಮಲ್ಟಿಪಲ್ ಬ್ರಾಂಡ್ಸ್ಗಳಿಗೆ. ಯಾಕಂದ್ರೆ ಆಚೆ ಕಡೆ ಬೆಂಗಳೂರು ಇದ್ರೆ ನಮ್ಮ ಹತ್ರ ಕೆಲವರು ಲೋಕಲ್ ಫೈನಾನ್ಸಸ್ ಗಳು ಇದೆ. ಪ್ಲಸ್ ನಿಮ್ಗೆ ಬ್ಯಾಂಕಿಂಗ್ ತರ ಈಗ ಬಜಾಜ್ ಫೈನಾನ್ಸ್ ಇದಾರೆ, ಇದು ಫೈನಾನ್ಸರ್ ಗಳು ಇದಾರೆ, ಬ್ಯಾಂಕಿಂಗ್ ಇದಾರೆ, ಪ್ರೈವೇಟ್ ಬ್ಯಾಂಕ್ ಗಳು ಇದಾರೆ, ಪ್ರೈವೇಟ್ ಫೈನಾನ್ಸ್ ಗಳು ಇರ್ತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಯಾವ ಗಾಡಿಯಲ್ಲಿ ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ. ಅವರು 2000 ಮಾಡೆಲ್ ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ, 2022 ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ ಸರ್. ನೋಡಿ ಆಲ್ಮೋಸ್ಟ್ ಲೈಕ್ ನಿಮ್ಗೆ ಎಲ್ಲಾ ತರ ವೆಹಿಕಲ್ಸ್ ಲೋನ್ ಆಗುತ್ತೆ. ಮಾರುತಿ 800 ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತಾ ಇದೀನಿ ಅವರಿಗೆ. ಅವರು ಮರ್ಸಿಡೀಸ್ ಬೆಂಜ್ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ. ನೋಡಿ ಎಲ್ಲಾ ತರನು ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಂದು ನೀವು ಟ್ರೈ ಮಾಡಬಹುದು ವೆಹಿಕಲ್ಸ್ ನ. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡಬಹುದಲ್ಲ ಸರ್? ತಗೋತೀನಿ, ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ. ಇನ್ನೊಂದು ಕಸ್ಟಮರ್ ಹತ್ರ ಹಳೆ ಕಾರ್ ಇದೆಯಾ, ಅವ್ರ ಎಕ್ಸ್ಚೇಂಜ್ ಮೇಲೆ ಬೇರೆ ಗಾಡಿ ನೋಡ್ತಾ ಅದನ್ನು ನಾನು ಎಕ್ಸ್ಚೇಂಜ್ ಆಫರ್ನು ಕೊಡ್ತಾ ಇದ್ದೀನಿ. ಎಕ್ಸ್ಚೇಂಜ್ ಆಫರ್ಸ್ ಯಾವ ಗಾಡಿ ತಗೊಂಡ್ ಬರ್ಲಿ, ಅವರು ಹಳೆ ಗಾಡಿ ಬಿಟ್ಬಿಟ್ಟು ಯಾವ ಗಾಡಿ ಬೇಕೋ ಅದು ತಗೊಂಡೋಗ್ಲಿ, ಅದು ಮೇಲೆ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ ಅವರಿಗೆ. ಓಕೆ ನೋಡಿ, ಎಕ್ಸ್ಚೇಂಜ್ ಆಫರ್ಸ್ ವಿತ್ ಲೋನ್ ಕೂಡ ಇರುತ್ತೆ ನಿಮಗೆ. ಸೊ ಯಾವ ವೆಹಿಕಲ್ಸ್ ಬೇಕಾದ್ರೆ ನಿಮ್ಗೆ ಇರೋದ್ರ ಹಳೆ ವೆಹಿಕಲ್ಸ್ ಇದ್ರೆ ಅದು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಆರಾಮಾಗಿ ತಗೊಂಡು ಹೋಗ್ಬೋದು. ಸೊ ಇವಾಗೆಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮುಂದೆ ಒಂದು ಟಾಟಾ ನ್ಯಾನೋ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಇದು ಬಂದ್ಬಿಟ್ಟು 2000 ಟಾಟಾ ನ್ಯಾನೋ ಟ್ವಿಸ್ಟ್ ವೇರಿಯಂಟ್. ಇದು ಓಕೆ, ಟ್ವಿಸ್ಟ್ ಅಲ್ಲಿ ಎಲ್ಲರೂ ತಿಳ್ಕೊಂಡ್ಬೋದು, ಟ್ವಿಸ್ಟ್ ಅಲ್ಲಿ ಈ ಶೇಪ್ ಬರಲ್ಲ, ಲೇಟೆಸ್ಟ್ ಶೇಪ್ ಬರುತ್ತೆ ಅಂತ. ಇದು 15 ಅಲ್ಲಿ ಎಂಡಿಂಗ್ ಅಲ್ಲಿ ಬಂದಿರೋದು ಟ್ವಿಸ್ಟ್ ಅಂತ. ಅಂದ್ರೆ ಶೇಪ್ ಹಳೆ ಶೇಪ್ ಇಟ್ಕೊಳ್ಳೋದು. ಓನ್ಲಿ ಡೀಟೇಲ್ಸ್ ಇದು ಬಂದ್ಬಿಟ್ಟು 2015 ಮಾಡಲ್ ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಇದು ನೋಡ್ತಾ ಇದ್ದೀರಾ XT, ಟಾಟಾ ನ್ಯಾನೋ XT ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್ ಸರ್. 36,000 ಕಿಲೋಮೀಟರ್ ಡ್ರಿವನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಜಾಸ್ತಿನೂ ಯೂಸ್ ಮಾಡಿಲ್ಲ. ಟೈರ್ಸ್ ಕಂಡೀಷನ್ ಆಗಲಿ, ಬಾಡಿ ಲೈನ್, ಇಂಜಿನ್ ಎಲ್ಲ ಅಪ್ ಟು ಡೇಟ್ ಕ್ಲಾಸ್ ಕಂಡೀಷನ್ ಇದೆ ಸರ್. ಪೆಟ್ರೋಲ್ ಸರ್. ಇದು ಮೈಲೇಜ್ ಅಂದ್ರೆ ಸರ್, ಪೆಟ್ರೋಲ್ ಮೈಲೇಜ್ ಸಿಟಿಯಲ್ಲಿ ಕಣ್ಣು ಮುಚ್ಕೊಂಡು 18 to 20 ಬರುತ್ತೆ. ಹೈವೇದಲ್ಲಿ ನಿಮಗೆ ಆರಾಮಾಗಿ ಸರ್ 24-25 ಬರ್ತಾ ಇದೆ ಸರ್ ಇದು. ಸೊ ವೆಹಿಕಲ್ ಕೋಟಿಂಗ್ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 1,70,000 ಹೇಳ್ತಾ ಇರೋದು ಸರ್. ಚಾನಲ್ ಇಂದ ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಸರ್, 1,25,000 ಮಾಡ್ಕೊಡ್ತೀನಿ ಸರ್. 1,25,000 ಫೈನಲ್ ಮಾಡ್ಕೊಡ್ತಾರೆ ನಿಮಗೆ. ಒಂದು ಟಾಟಾ ನ್ಯಾನೋ 2015 ಮಾಡಲ್ ಬೇರೆ, ಟಾಪ್ ಎಂಡ್ ವೇರಿಯಂಟ್, ಫೋಗ್ ಲ್ಯಾಂಪ್ಸ್ ನೋಡ್ತಾ ಇದ್ದೀರಾ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಬ್ಲೂಟೂತ್ ಸಿಸ್ಟಮ್, ಎವ್ರಿಥಿಂಗ್. ಲೋ ಬಜೆಟ್ ಅಲ್ಲಿ 2 ವೀಲರ್ ತಗೊಂತಾರ ಬಜೆಟ್ ಅಲ್ಲಿ ಆರಾಮಾಗಿ ತಗೊಳ್ಬಹುದು. ಇದು ಬಂದ್ರೆ ಒಂದು ಒಳ್ಳೆ ಡೀಲ್ ತಗೊಳ್ಬಹುದು. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ರ್ಯಾಪಿಡ್ ಅಲ್ಲ, ಇದು ಓಕೆ ಸೂಪರ್ ಗಾಡಿ. ಇದು ಸೂಪರ್ 2006 ಮಾಡಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್, ಸೂಪರ್ ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇದ್ದಾರೆ. ಲಕ್ಸುರಿ ವೆಹಿಕಲ್ ಸರ್ ಇದು. ಆಲ್ಮೋಸ್ಟ್ ನಿಮಗೆ BMW 3 Series ಅಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅದೆಲ್ಲ ಬರುತ್ತೆ ಫೀಚರ್ಸ್ ಇದಲ್ಲಿ. ನೋಡ್ತಾ ಇದ್ದೀರಾ, ನೋಡಬಹುದು ನೀವು. ಇದು ನೋಡ್ತಾ ಇದ್ದೀರಾ ನಿಮಗೆ, ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಸಿಗುತ್ತೆ, ಪ್ಲಸ್ ಸನ್ ರೂಫ್ ಕೂಡ ಬರುತ್ತೆ. ಲೋ ಬಜೆಟ್ ಅಲ್ಲಿ ಟಾಪ್ ಎಂಡ್ ಲಕ್ಸುರಿ ಗಾಡಿ ಅಂದ್ರೆ ಇದು ವೆಹಿಕಲ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್. ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್ ಸರ್ ಇದು.
ಸೊ ನೋಡ್ಬೋದು ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್ ಬೇರೆ ನಿಮಗೆ ಸನ್ ರೂಫ್ ಇದೆ ವೆಹಿಕಲ್ ವಿತ್ ಡ್ಯೂಯಲ್ ಹೊಸ ಟೈರ್ಸ್ ಇದೆ, ಪ್ಲಸ್ ಮ್ಯಾಗ್ ವೀಲ್ಸ್ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್ಸ್ ಆಗಲಿ, ಪ್ರೊಜೆಕ್ಟರ್ ಲೈಟ್ಸ್ ಆಗಲಿ ಒಳಗಡೆ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಗಾಡಿ, ಟಾಪ್ ಎಂಡ್ ವೆಹಿಕಲ್, 2006 ಮಾಡಲ್ ಇದು, ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 8-9 ಬರುತ್ತೆ ಸರ್ ಪೆಟ್ರೋಲ್ ಇಂಜಿನ್ ಇದು, ಯಾಕಂದ್ರೆ 1.6 ಇಂಜಿನ್ ಮೇಲೆ ಬರುತ್ತೆ ಇದು, ಪವರ್ಫುಲ್ ಇಂಜಿನ್ ಪ್ಲಸ್ ಆಟೋಮೆಟಿಕ್ ಗಾಡಿ ಇದು, ಆಟೋ ಪ್ಲಸ್ ಮ್ಯಾನ್ಯುಯಲ್ ಎರಡೂ ಇದೆ ಇದರಲ್ಲಿ. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 8 to 10 ಬರುತ್ತೆ ಸರ್, ಹೈವೇ ಒಂದು 12 ಬರುತ್ತೆ ಮೈಲೇಜ್ ಸರ್. ಇದು ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,85,000 ಹೇಳ್ತಾ ಇರೋದು ಸರ್. ಫೈನಲ್ ಸರ್ ನಿಮ್ಮ ಚಾನಲ್ ಇಂದ ಬಂದ ಲಕ್ಸುರಿ ವೆಹಿಕಲ್ 2006 ಮಾಡಲ್ BMW 3 Series ಫೀಚರ್ಸ್ ಇರೋದು ಗಾಡಿ ಸೂಪರ್ 2006 ಮಾಡಲ್, ಫೈನಲ್ ಪ್ರೈಸ್ ಸರ್ 2,50,000 ಮಾಡ್ಕೊಡ್ತೀನಿ ಸರ್. 2,50,000 ಒಂದು ಸ್ಕೋಡಾ ಸೂಪರ್ ಸಿಕ್ಕಿದ್ದು ಟಾಪ್ ಅಂಡ್ ವೇರಿಯಂಟ್. ಸೊ ಇದು ಎಸ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್, ಎವ್ರಿಥಿಂಗ್ ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಎಲ್ಲ ಇದೆ, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್, ಒಂದು ಒಳ್ಳೆ ಡೀಲ್ ಅನ್ಬೋದು ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೋವಾ ಇದೆ, ಇದ್ರ ಡೀಟೇಲ್ಸ್ ಸರ್. ಇನ್ನೋವಾ ಬಂದ್ಬಿಟ್ಟು 2011 ಮಾಡಲ್ ವಿ ವರ್ಷನ್ ವೇರಿಯಂಟ್ ಸರ್, ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ವಿ ವರ್ಷನ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ನಿಮಗೆ ರೂಫ್ AC ಎಲ್ಲ ಬರುತ್ತೆ, ಮ್ಯಾಗ್ವಿಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಬಗೆ ಸೀಟ್ಸ್ ಬಂದಿದೆ ಹಿಂಗಡೆ ನಿಮಗೆ. ಓಕೆ ನೋಡಿ ಒಳಗಡೆ ನೋಡ್ತಾ ಇದ್ದೀರಾ ಫೀಚರ್ಸ್. ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಬಕೆಟ್ ಸೀಟ್ಸ್ 6+1 ಸೀಟರ್ ವೆಹಿಕಲ್. ಸೊ ಇದು ಫ್ಯೂಯಲ್ ವೇರಿಯಂಟ್ ಸರ್, ಇದು ಸರ್ ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್, 1,70,000 ನೋಡಿದ್ದಾರೆ ರಿಕಾರ್ಡೆಡ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಯಲ್ಲಿ ಇದೆ ಸರ್ ಇದು. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 8,25,000 ಹೇಳ್ತಾ ಇರೋದು ಸರ್. ಫೈನಲ್ ಅಂದ್ರೆ ಸರ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಸರ್ 7,75,000 ಮಾಡ್ಕೊಡ್ತೀನಿ ಸರ್. 7,75,000 ಒಂದು ಡೀಸೆಲ್ ವೇರಿಯಂಟ್ ಒಂದು ಇನೋವಾ ಸಿಗ್ತಿದೆ. ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ DMs ಅಲ್ಲಿ ಕೇಳ್ತಾನೆ ಇದ್ರಿ. ಸೊ ಫೈನಲಿ ನಿಮ್ಗೆ ಒಂದು ಇನೋವಾ ಇದೆ, ಬಂದ್ರೆ ಒಂದು ಒಳ್ಳೆ ಡೀಲ್ ತಗೊಂಡೋಗಿ. ಸರ್ ನಮ್ಮ ಮುಂದೆ ಒಂದು ಮಹೇಂದ್ರ ನೆಕ್ಸ್ಟಾನ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಮಹೀಂದ್ರ ರೆಕ್ಸಾನ್, ಮಹೀಂದ್ರ ಗಾಡಿ, ಮಹೀಂದ್ರ ಕಂಪನಿದು ರೆಕ್ಸಾನ್ ಇದು. ಆಲ್ಮೋಸ್ಟ್ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಲಕ್ಸುರಿ ಕಾರ್ ಇದು ಆಲ್ಮೋಸ್ಟ್ ಟಾಪ್ ಆಗಿದೆ ವೆಹಿಕಲ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಲಕ್ಸುರಿ ಗಾಡಿ ಕಮ್ಮಿ ಬಜೆಟ್ ಗೆ ಸಿಗ್ತಾ ಅಂದ್ರೆ ಮಹೀಂದ್ರ ರೆಕ್ಸಾನ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. 8 ಸೀಟರ್ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ನಿಮ್ಗೆ ಫಾರ್ಚುನರ್ ತರ ಫ್ಯೂಚರ್ಸ್ ಇದೆ ಸರ್. ಇದು ಫಾರ್ಚುನರ್ ಇಂದ ಜಾಸ್ತಿ ಫ್ಯೂಚರ್ಸ್ ಬರ್ಬೋದು. ಇದು 4x4 ಆಟೋಮೆಟಿಕ್ ಕಾರ್ ಸರ್ ಇದು. ಓಕೆ ನೋಡಿ 4x4 ಅದು ಆಟೋಮೆಟಿಕ್ ವೇರಿಯಂಟ್. ಸೊ ಇಂಟಿಯ ಫೀಚರ್ಸ್ ಏನೇ ಬರುತ್ತೆ ಸರ್? ಫೀಚರ್ಸ್ ಅಲ್ಲಿ ಇದ್ರಲ್ಲಿ ನೋಡಬಹುದು ಒಳಗಡೆ ನೀವು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್, ABS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ, ವಿತ್ ಸನ್ ರೂಫ್ ಕೂಡ ಇದರಲ್ಲಿ ಬರುತ್ತೆ, ಸನ್ ರೂಫ್ ಇದೆ, ಪ್ಲಸ್ ಬ್ಯಾಕ್ AC ಬರುತ್ತೆ. 8 ಸೀಟರ್ ವೆಹಿಕಲ್ ವಿತ್ ಇದು ಅಡ್ರೆಸ್ ಅಲ್ಲಿ ಎಲ್ಲ LCD ಸ್ಕ್ರೀನ್ಸ್ ಇದೆ ಹಿಂದ್ಗಡೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಮ್ಯಾಗ್ ವೀಲ್, ಆಮೇಲೆ ಫೋಗ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ಫುಲ್ಲಿ ಆಪ್ಷನ್ ವೆಹಿಕಲ್, ಟಾಪ್ ಅಂಡ್ ಲಕ್ಸುರಿ ಗಾಡಿ 4x4. ಇಲ್ಲಿ ನಿಮಗೆ ಆಫ್ ರೋಡಿಂಗ್ ಇದು ಘಾಟ್ ಸೆಕ್ಷನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಇದು ಡೀಸೆಲ್ ವೇರಿಯಂಟ್ ಅಲ್ಲ ಸರ್, ಡೀಸೆಲ್ ವೇರಿಯಂಟ್. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ನಿಮಗೆ ಕಣ್ಮುಚ್ಕೊಂಡು 10 ಬರುತ್ತೆ, ಲಾಂಗ್ ಅಲ್ಲಿ ಒಂದು 12 ಬರುತ್ತೆ ಸರ್ ಮೈಲೇಜ್. ಪ್ರೈಸ್ ಕೋಟಿಂಗ್ ಸರ್? ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,50,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ಇಂದ ಬಂದೆ ಸರ್, ಲಕ್ಸುರಿ ಗಾಡಿ ಕೊಡ್ತಾ ಇದ್ದೀನಿ ಫೈನಲ್ ಆಗಿ ಒಂದೇ ಬೆಲೆ ಸರ್, 5,70,000 ಮಾಡ್ಕೊಡ್ತೀನಿ ಸರ್. 5,70,000 ಗೆಲ್ಲ ನಿಮಗೆ ಒಂದು ಮಹೇಂದ್ರ ನೆಕ್ಸ್ಟಾನ್ ಇದೆ. ಸೊ ನೀವು ಆರಾಮಾಗಿ ಮಹೇಂದ್ರದಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಸರ್ವಿಸ್ ಕೂಡ ಮಾಡಿಸ್ಕೋಬಹುದು, ಟೆನ್ಷನ್ ಇಲ್ಲ ನಿಮಗೆ. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ವೋಲ್ವೋ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಇರೋದು ವಾಲ್ವೋ ಲಕ್ಸುರಿ ವೆಹಿಕಲ್, ಟಾಪ್ ಎಂಡ್ ವೇರಿಯಂಟ್ S6 ಇದು. ಸೊ ಏನಕ್ಕೆ ಇಷ್ಟ ಅಂದ್ರೆ ನನಗೆ ಗಾಡಿ ಒಂದು ಒಳ್ಳೆ ಕಂಪ್ಲೀಟ್ ಸೇಫ್ಟಿಯೆಸ್ಟ್ ವೆಹಿಕಲ್ ವರ್ಲ್ಡ್ ಅನ್ಬೋದು, ಅಷ್ಟೊಂದು ಗಟ್ಟಿ ಗಾಡಿ ಕೂಡ. ಸೊ ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದ್ಬಿಟ್ಟು ವಾಲ್ವೋ XL60 ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, 2013 ಮಾಡಲ್ ಸರ್ ಇದು. ಓಕೆ, ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಫ್ಯೂಚರ್ಸ್ ನೋಡ್ಬೋದು ನೀವು, ಲಕ್ಸುರಿ ಅಂದ್ರೆ ಲಕ್ಸುರಿ ವೆಹಿಕಲ್ ಇದು ಆಲ್ಮೋಸ್ಟ್. ಒಳಗಡೆ ನೋಡ್ತಾ ಇದ್ದೀರಾ ನೀವು ಫ್ಯೂಚರ್ಸ್, AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಏರ್ ಬ್ಯಾಗ್, ABS ಕಂಪನಿ ಸಿಸ್ಟಮ್ಸ್ ಆಗ್ಲಿ, ನಿಮ್ಗೆ ಆಟೋಮೆಟಿಕ್ ಕಾರ್ ಇದು ವಿತ್ ಸನ್ ರೂಫ್ ಕೂಡ ಇದೆ. ಆಲ್ಮೋಸ್ಟ್ ಬ್ಯಾಕ್ ಸೀಟ್ ತನಕ ಸನ್ ರೂಫ್ ಹೋಗುತ್ತೆ ಇದಕ್ಕೆ. 5 ಸೀಟರ್ ವೆಹಿಕಲ್, ಹೌದು ಫುಲ್ ಸನ್ ರೂಫ್ ತರ ಬರುತ್ತೆ ಇದು. ಆಮೇಲೆ ಮ್ಯಾಗ್ ವೀಲ್ ನೋಡ್ತಾ ಇದ್ದೀರಾ, ಟೈರ್ಸ್ ಕಂಡೀಷನ್ ನೋಡಿ ನೀವು, ಆಲ್ಮೋಸ್ಟ್ 60% ಟೈರ್ಸ್ ಇದೆ, ಮ್ಯಾಗ್ ವೀಲ್ಸ್ ಇದೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ಕ್ರಶ್ ಮಾಡೋದ್ರಿಂದ ಲೆದರ್ ಸೀಟ್ಸ್ ಆಗಲಿ, ಬ್ಯಾಕ್ AC ಎಲ್ಲ ಇದೆ. ವೆಹಿಕಲ್ ಸ್ಪೇಸ್ ಇದೆ ನಿಮಗೆ, ಹೌದು ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ ನಿಮ್ಗೆ ಹಿಂದ್ಗಡೆ ಆಲ್ಮೋಸ್ಟ್. ಸೊ ಯಾವ ಇಯರ್ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ಇದು ವೆಹಿಕಲ್. ಓಕೆ, ಸೊ ನೋಡ್ಬೋದು ಆಲ್ಮೋಸ್ಟ್ ಲೈಕ್ ಒಂದು ಇಬ್ರು ಆರಾಮಾಗಿ ಮಲ್ಕೊಬಹುದು ಆ ಥರ ಇದೆ ನಿಮಗೆ. ಆಲ್ಮೋಸ್ಟ್ ಬೂಟ್ ಸ್ಪೇಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಲಕ್ಸುರಿ ವೆಹಿಕಲ್ ಸರ್ ಇದು. ಹೌದೌದು, ಯಾಕಂದ್ರೆ ಎಲ್ಲ ನಿಮಗೆ ಬೆಸ್ಟ್ ವೆಹಿಕಲ್ ಅನ್ಬೋದು ವೋಲ್ವೋ. ಸೊ ಇದು ಪ್ರೈಸ್ ಕೋಟಿಂಗ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಸರ್, ಕಸ್ಟಮರ್ ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 13,50,000 ಹೇಳ್ತಾ ಇರೋದು ಸರ್. ಓಕೆ, ಚಾನಲ್ ಇಂದ ಬಂದ್ರೆ ಸರ್ ಒನ್ಲಿ ಫಾರ್ ಆಫರ್, ಇದು ಕರ್ನಾಟಕ ರಾಜ್ಯೋತ್ಸವವಾಗಿ ಆಫರ್ ಕೊಡ್ತಾ ಇದ್ದೀನಿ. ಯಾರು ಇಂಟ್ರೆಸ್ಟ್ ಬೈಯರ್ ಇದ್ರೆ ಈ ಗಾಡಿಗೆ
13.5 ಹೇಳ್ತಾ ಇರೋದು. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಅವರು ಆಲ್ಮೋಸ್ಟ್ 15 lakhs ಇಂದ ಕಮ್ಮಿ ಇಲ್ಲ. ಹೌದೌದು. ನಿಮ್ ಚಾನಲ್ ನಿಮ್ ವ್ಯೂವರ್ಸ್ ನೋಡ್ಕೊಂಡ್ ಬಂದ್ರೆ ಅವರಿಗೆ ಫೈನಲ್ 1 ಲಕ್ಷ ಕಮ್ಮಿ ಮಾಡ್ಕೊಡ್ತೀನಿ, 12.5 ಮಾಡ್ಕೊಡ್ತೀನಿ ಸರ್. 12.5ಗೆ ನಿಮಗೆ ಒಂದು ವೋಲ್ವೋ ಸಿಗ್ತದೆ, ಲೈಕ್ ಒಂದು ಒಳ್ಳೆ ಬೆಸ್ಟ್ ಡೀಲ್ ಅನ್ಬೋದು ವೋಲ್ವೋಗೆ. ಓಕೆ ಸರ್, ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು i10 ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು i10 2012 ಮಾಡಲ್, ಪೆಟ್ರೋಲ್ ವಿತ್ LPG ಇರೋದು. ಇದು LPG ಜೊತೆಲಿ ಎಂಟ್ರಿಯಲ್ಲಿ RC ಬುಕ್ ಅಲ್ಲಿ ಎಲ್ಲ ಎಂಟ್ರಿ ಇದೆ, ವಿತ್ LPG ಇರೋದು. 2012 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಇದು. ನೋಡ್ತಾ ಇದ್ದೀರಾ ವೆಹಿಕಲ್, ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲಿ ಹೋದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮಗೆ ಒಳಗಡೆ, ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ವಿತ್ LPG ಇರೋದು ಸರ್. ಇದು LPG ಜೊತೆ ನಿಮ್ಗೆ ಎಲ್ಲರೂ ಗೊತ್ತು, ಇವಾಗ ಸದ್ಯಕ್ಕೆ LPG ಗೆ ಫುಲ್ ಡಿಮ್ಯಾಂಡ್ ಇದೆ ಗಾಡಿ. ಪೆಟ್ರೋಲ್ ಗಾಡಿಯಿಂದ LPG ಗಾಡಿಗಳು ಜಾಸ್ತಿ ನೋಡ್ತಾ ಇರೋ, ಹೊಸ ಗಾಡಿನೂ LPG ನೇ ಬರ್ತಾ ಇರೋ ಜಾಸ್ತಿ. ಪೆಟ್ರೋಲ್ ವಿತ್ LPG ಇದು CNG ಬರ್ತಾ ಇರೋದು ಸರ್. ಇದು ಬಂದ್ಬಿಟ್ಟು 82,000 ಕಿಲೋಮೀಟರ್ ಡ್ರಿವೆನ್, ಸೆಕೆಂಡ್ ಓನರ್ ವೆಹಿಕಲ್, 2012 ಮಾಡಲ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ 3.5 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ 3,25,000 ಮಾಡ್ಕೊಡ್ತೀನಿ ಸರ್. 3,25,000 ಒಂದು i10 ಸಿಗ್ತಾ ಇದೆ. ಸೊ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್ ಅಲ್ಲ ಸರ್, ಪೆಟ್ರೋಲ್ ವಿತ್ LPG ಇರೋದು. ಪೆಟ್ರೋಲ್ ಅಲ್ಲಿ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಬರುತ್ತೆ. LPG ಕನ್ವರ್ಟ್ ಮಾಡಿದ್ರೆ ಸಿಟಿಯಲ್ಲಿ ನಿಮಗೆ 18 ಬರ್ಬೋದು, ಲಾಂಗ್ ಅಲ್ಲಿ 22-23 ಬರುತ್ತೆ. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಅನ್ಬೋದು ಕೂಡ 3,20,000ಗೆ. ಓಕೆ ಸರ್, ಸೊ ನಮ್ಮ ಮುಂದೆ ಒಂದು ಬ್ರೆಜಾ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಬ್ರೆಜಾ 2017 ಮಾಡಲ್, ZDI ಪ್ಲಸ್ ಡ್ಯೂಲ್ ಟೋನ್ ಟಾಪ್ ಎಂಡ್ ವೇರಿಯಂಟ್. ಇದು ಆಪ್ಷನಲ್ ವೆಹಿಕಲ್ ZDI ಪ್ಲಸ್ ಸರ್. ಇದರಲ್ಲಿ ನಿಮಗೆ ಫೀಚರ್ಸ್ ಅಲ್ಲಿ ಹೋದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS. ಒಳಗಡೆ ನೋಡ್ತಾ ಇದ್ದೀರಾ ಲೆದರ್ ಸೀಟ್ಸ್ ಅವ್ರು ಹಾಕಿರೋದು, ಕಂಪನಿದು ಲೆದರ್ ಸೀಟ್ಸ್ ಹಾಕಿರೋದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು ಡಾಕ್ಟರ್ ವೆಹಿಕಲ್, ಇದು ಡಾಕ್ಟರ್ ಸಿಂಬಲ್ ಇದೆ ಗ್ಲಾಸಸ್ ಮೇಲೆ ಎಲ್ಲ ನೀವು ನೋಡ್ತಾ ಇದ್ದೀರಾ. ವೆಹಿಕಲ್ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇರೋದು ವೆಹಿಕಲ್. ತುಂಬಾ ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. 78,000 ರೆಕಾರ್ಡೆಡ್ ಓಡಿಸಿರೋದು. ನೀವು ಶೋರೂಮ್ ಅಲ್ಲಿ ಲಾಸ್ಟ್ ಸರ್ವಿಸ್ 70,000 ಮಾಡಿದ್ದಾರೆ ಇವರು. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಏರ್ ಬ್ಯಾಗ್, ಮ್ಯಾಗ್ ವೀಲ್, ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ. ಡ್ಯೂಲ್ ಟೋನ್ ಇದು. ಬಾಡಿ ರೆಡ್ ಕಲರ್ ಬರುತ್ತೆ, ಟಾಪ್ ಬ್ಲಾಕ್ ಕಲರ್ ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ವೇರಿಯಂಟ್. ZD ಆಲ್ಮೋಸ್ಟ್ ಹೊಸ ಮಾರ್ಕೆಟ್ ಅಲ್ಲಿ ಫುಲ್ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿದೆ. ಹೊಸ ಗಾಡಿ ನೀವು ಬರ್ತಾ ಇಲ್ಲ, ಮಾರುತಿ ಅವರು ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಮಾರುತಿ ಆಗಲಿ ಹೊಂಡೈ ಆಗಲಿ. ಅದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು ಸರ್. ಇದು ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 10,25,000 ಹೇಳ್ತಾ ಇರೋದು ಸರ್. ಅದು ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 9,75,000 ಮಾಡ್ಕೊಡ್ತೀನಿ ಸರ್. 9,75,000ಗೆಲ್ಲ ನಿಮ್ಗೊಂದು ಬ್ರೆಜಾ ಸಿಗ್ತಾ ಇದೆ, ಅದು ಟಾಪ್ ಎಂಡ್ ವೇರಿಯಂಟು ZDI ಪ್ಲಸ್. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ VXC ಆಪ್ಷನಲ್ ವೆಹಿಕಲ್, VXC ಆಪ್ಷನಲ್ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್, ABS ಎಲ್ಲ ಸಿಗುತ್ತೆ. ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ಗಾಡಿ ನೋಡ್ತಾ ಇದ್ದೀರಾ, ಓನ್ಲಿ 40,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್, 2020 ಮಾಡಲ್, ಓನ್ಲಿ 2 ಇಯರ್ಸ್ ಹಳೆ ಗಾಡಿ ಸರ್. ಆಲ್ಮೋಸ್ಟ್ ಹೊಸ ಗಾಡಿ ಅಂತ ಹೇಳ್ಬೋದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ ಸರ್. ಕಸ್ಟಮರ್ ನೀವು ನೋಡ್ತಾ ಇದ್ದೀರಾ ವೆಹಿಕಲ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ವಿತ್ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಇದಕ್ಕೆ ಮ್ಯಾಗ್ ವೀಲ್ ಬರಲ್ಲ, ಯಾಕಂದ್ರೆ VXC ಆಪ್ಷನಲ್ ಗೆ ಮ್ಯಾಗ್ ವೀಲ್ ಕೊಟ್ಟಿಲ್ಲ, ZX ಗೆ ಮ್ಯಾಗ್ ವೀಲ್ ಕೊಟ್ಟಿರೋದು, ಪ್ಲಸ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೊಟ್ಟಿರೋದು. ಇದಕ್ಕೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರಲ್ಲ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, 2 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ, ಪ್ಲಸ್ ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ಸರ್. ಇದಕ್ಕೆ ಸೊ ಪ್ರೈಸ್ ಕೋಟಿಂಗ್ ಸರ್, ಪ್ರೈಸ್ ಬಂದ್ಬಿಟ್ಟು 7.5 ಹೇಳ್ತಾ ಇರೋದು. ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 7,25,000 ಮಾಡ್ಕೊಡ್ತೀನಿ ಸರ್. 7,25,000ಗೆ ನಿಮ್ಗೆ ಒಂದು VXI ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತದೆ, ಲೇಟೆಸ್ಟ್ ಮಾಡೆಲ್ ಬೇರೆ ನಿಮಗೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ, ಬ್ಲೂ ಕಲರ್, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಆಪ್ಷನಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್, 2018 ಮಾಡಲ್, ಓನ್ಲಿ ಡ್ರಿವೆನ್ ಅರೌಂಡ್ 36,000 ಕಿಲೋಮೀಟರ್ ಡ್ರಿವೆನ್ ಓಡಿರೋದು, ಪೆಟ್ರೋಲ್ ಇಂಜಿನ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದು ಟಾಪ್ ಎಂಡ್ ಅಂದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ವಿತ್ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ. ಒಳಗಡೆ ನೋಡಬಹುದು ನೀವು, ಒಳಗಡೆ ಎಂಟ್ರಿ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 36,000 ನೋಡಿರೋದು, ಆಲ್ಮೋಸ್ಟ್ ಹೊಸ ಗಾಡಿ ತರ ಇದೆ ವೆಹಿಕಲ್. 18 ಮಾಡಲ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಗಾಡಿ ಇದು ಸರ್. ಇದು ಸೆಕೆಂಡ್ ಓನರ್ ಗಾಡಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಇದು ಕಸ್ಟಮರ್ಗೆ 9.5 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 8,75,000 ಮಾಡ್ಕೊಡ್ತೀನಿ ಸರ್. 8,75,000ಗೆ ಅದು ನಿಮಗೆ ಇಕೋ ಸ್ಪೋರ್ಟ್ಸ್ ಇದೆ, ಟೈಟಾನಿಯಂ ವೇರಿಯಂಟ್. ಸೊ ಒಳ್ಳೆ ವೆಹಿಕಲ್ ಕೂಡ ಅನ್ಬೋದು. ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್, ಸರ್ ಪೆಟ್ರೋಲ್ ಇಂಜಿನ್. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 12-13 ಮೈಲೇಜ್ ಬರುತ್ತೆ, ಹೈವೇದಲ್ಲಿ 15 ಬರುತ್ತೆ ಸರ್ ಮೈಲೇಜ್. ನೋಡ್ಬೋದು, ಲೈಕ್ ಒಂಥರ ಕಾಂಪ್ಯಾಕ್ಟ್ XUV ಅನ್ಬೋದು ವೆಹಿಕಲ್. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತಗೊಂಡೋಗಿ. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ತುಂಬಾ ಡಿಮ್ಯಾಂಡ್
ಡಿಪೆಂಡೆಂಟ್ ವೆಹಿಕಲ್ ಒಂದು ಕ್ರೆಟಾ ಇದೆ, ಇದ್ರ ರೇಟ್ ಸಿ ಸರ್. ಸರ್ ಇದು ಬಂದ್ಬಿಟ್ಟು ಕ್ರೆಟಾ ನೋಡ್ತಾ ಇದ್ದೀರಾ, ಪೆಟ್ರೋಲ್ ಇಂಜಿನ್ 2019 ಮಾಡಲ್, ಇದು ಲೇಟೆಸ್ಟ್ ವೆಹಿಕಲ್. Okay. ಟಾಪ್ ಎಂಡ್ ವೆಹಿಕಲ್ SX ಆಪ್ಷನಲ್, ಇದು ಡ್ಯೂಲ್ ಟೂನ್, ಡಬಲ್ ಕಲರ್, ಬಾಡಿ ಟು ಟಾಪ್ ಎಲ್ಲ ಬ್ಲಾಕ್ ಕಲರ್ ಬರುತ್ತೆ, ಬಾಡಿ ಎಲ್ಲ ನಿಮಗೆ ರೆಡ್ ಕಲರ್ ಬರುತ್ತೆ, ಡ್ಯೂಲ್ ಟೂನ್ SX ಆಪ್ಷನಲ್ ಇದು ಟಾಪ್ ಎಂಡ್. ಇದರಲ್ಲಿ ನಿಮಗೆ ಬಟನ್ ಸ್ಟಾರ್ಟ್ ಎಲ್ಲ ಇದೆ, AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಪ್ಲಸ್ ನಿಮಗೆ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 39,000 ಕಿಲೋಮೀಟರ್ ಡ್ರಿವೆನ್, ತುಂಬಾ ವೆಲ್ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಫ್ಯೂಯಲ್ ಹಾಕೊಬೇಕು, ಓಡಿಸ್ಬೇಕು. ಟೈರ್ಸ್ ಕಂಡೀಷನ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಟೈರ್ಸ್ ಎಲ್ಲ ಅಪ್ ಟು ಡೇಟ್ 75-80% ಟೈರ್ಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ₹1 ಖರ್ಚಿಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ 12.5 ಕಸ್ಟಮರ್ ಕೋಟಿಂಗ್ ಸರ್. ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 11,75,000 ಮಾಡ್ಕೊಡ್ತೀನಿ ಸರ್. 11,75,000 ಒಂದು ಕ್ರೆಟಾ ಸಿಕ್ಕಿದೆ. ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ 2019 ಮಾಡಲ್, SX ಆಪ್ಷನಲ್ ಡ್ಯೂಲ್ ಟೂಲ್ ಗಾಡಿ. ಓಕೆ, ಆಲ್ಮೋಸ್ಟ್ ಲೈಕ್ ನಿಮಗೆ ಲೇಟೆಸ್ಟ್ ವೇರಿಯಂಟು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದ್ರ ರೇಟ್ ಸಿ ಸರ್? ಸರ್ ಇದು ಬಂದ್ಬಿಟ್ಟು ಸ್ಕೋಡಾ ರ್ಯಾಪಿಡ್ 2012 ಮಾಡಲ್, ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್. ಓಕೆ. ಟಾಪ್ ಎಂಡ್ ಅಂದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್, ಆಟೋ ಸ್ಟೇರಿಂಗ್ ಅಲ್ಲಿ ನಿಮಗೆ ಎಲ್ಲ ಕಂಪನಿ ಸಿಸ್ಟಮ್ ಬರುತ್ತೆ. ಬ್ಯಾಕ್ AC ಕೂಡ ಇದೆ ಬರುತ್ತೆ ನಿಮಗೆ. ಇದಕ್ಕೆ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಟೈರ್ಸ್ ಎಲ್ಲ ಅಪ್ಡೇಟ್, ಹೊಸ ಟೈರ್ಸ್ ಇದೆ, ಹೊಸ ಬ್ಯಾಟ್ರಿ ಇದೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಏನಿಲ್ಲ ಸರ್. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಅಂಡ್ ಮೈಲೇಜ್ ಅಲ್ಲಿ ಹೋದ್ರೆ ಸರ್ ಸಿಟಿಯಲ್ಲಿ ಕಣ್ಮುಚ್ಕೊಂಡು ನಿಮಗೆ 18 ಬರ್ತಾ ಇದೆ, ಹೈವೇದಲ್ಲಿ 20+ ಬರ್ತಾ ಇದೆ ಮೈಲೇಜ್. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್, 3,65,000 ಮಾಡ್ಕೊಡ್ತೀನಿ ಸರ್. 3,65,000 ನಿಮ್ಗೆ ಒಂದು ಡೀಸೆಲ್ ವೇರಿಯಂಟ್ ಒಂದು ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ. ಟಾಪ್ ಎಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS ಇರೋ ವೆಹಿಕಲ್. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಎರ್ಟಿಗಾ ಇದೆ, ಸರ್. ಸರ್ ಎರ್ಟಿಗಾ ಇದು 2012 ಮಾಡಲ್. ಆಲ್ಮೋಸ್ಟ್ ಡೀಸೆಲ್ ಎರ್ಟಿಗಾ ಅವಾಗಲೇ ಹೇಳಿದೆ, ಡೀಸೆಲ್ ಬ್ರಿಜಾ ಹಿಂಗೆ ಡಿಮ್ಯಾಂಡ್ ಇದೆ. ಆ ತರ ಎರ್ಟಿಗಾನು ಫುಲ್ ಡಿಮ್ಯಾಂಡ್ ಇದೆ ವೆಹಿಕಲ್. ಹೊಸ ಗಾಡಿ ಬರ್ತಾ ಇಲ್ಲ ಅಂತ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಗಾಡಿಗಳು ಸಿಗ್ತಾ ಇಲ್ಲ ಸರ್. ಅದಕ್ಕೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಹಿಡಿದಿದ್ದಾರೆ ಎರ್ಟಿಗಾ 8 ಸೀಟರ್ ಸರ್. 2012 ಮಾಡಲ್ ಇದು ಎರ್ಟಿಗಾ VDI ವೇರಿಯಂಟ್. 53,000 ಕಿಲೋಮೀಟರ್ ರಿಕಾರ್ಡೆಡ್ ಓಡಿಸಿರೋದು. ಇದರಲ್ಲಿ ನಿಮಗೆ VDI ಫೀಚರ್ಸ್ ಅಂದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ರೂಫ್ AC ಎಲ್ಲ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ಸರ್. ಇದು ಕಿಲೋಮೀಟರ್ ಡ್ರಿವೆನ್ 53 ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿರೋದು ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 6,25,000 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್, ಫೈನಲ್ ಟು ಫೈನಲ್ ಅರೌಂಡ್ ಸರ್. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ 5,90,000 ಮಾಡ್ಕೊಡ್ತೀನಿ ಸರ್. 5,90,000 ಫೈನಲ್ ಮಾಡ್ಕೊಡ್ತಾರೆ ಒಂದು ಎರ್ಟಿಗಾನ. ಸೊ ಎಲ್ಲ ಮುಂದೆ ಒಂದು ವೈಟ್ ಕಲರ್ ಒಂದು i10 ಇದೆ, ಇದ್ರ ರೇಟ್ ಎಷ್ಟಿದೆ ಸರ್? ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ i10, ಒಂದು i10 ಮ್ಯಾಗ್ನಾ ವೇರಿಯಂಟ್ ಸರ್. ಡ್ರಿವೆನ್ ಅರೌಂಡ್ 59,000 ಕಿಲೋಮೀಟರ್ ಡ್ರಿವೆನ್, ವೈಟ್ ಕಲರ್ ಇಲ್ಲಿ ಇರೋದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಮ್ಯಾಗ್ನಾದಲ್ಲಿ. ಇದರಲ್ಲಿ ಮ್ಯಾಗ್ನಾದಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್, ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. 59,000 ಕಿಲೋಮೀಟರ್ ಡ್ರಿವೆನ್ ಸರ್. ಬಾಡಿ ಲೈನ್ ನೋಡ್ತಾ ಇದ್ದೀರಾ, ಟೈರ್ಸ್ ಕಂಡೀಷನ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 70% ಪ್ರೈಸ್ ಕೂಡ ಇದೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಹೋಗಿದ್ರೆ ಸರ್ ಪ್ರೈಸ್ 3,95,000 ಹೇಳ್ತಾ ಇರೋದು ಕಸ್ಟಮರ್ ಕೋಟಿಂಗ್ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 3,50,000 ಮಾಡ್ಕೊಡ್ತೀನಿ ಸರ್. 3,50,000 ಒಂದು ವೈಟ್ ಕಲರ್ ಒಂದು i10 ಇದೆ, 2015 ಮಾಡಲ್ i10. ಸೊ ನೋಡ್ಬೋದು, ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಂಡೀಷನಲ್ಲೂ ಇದೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಲೋ ಬಜೆಟ್ ಅಲ್ಲಿ ಏನೋ ಸಿಡಾನ್ ವೆಹಿಕಲ್ ಹುಡುಕ್ತಾರೋರಿಗೆ ಒಂದು ಫಿಯಟ್ ಲೀನಿಯಾ ಇದೆ, ಇದ್ರ ರೇಟ್ ಎಷ್ಟಿದೆ ಸರ್? ಫಿಯಟ್ ಲೀನಿಯಾ ಡೀಸೆಲ್ ಇಂಜಿನ್, ಟಾಪ್ ಎಂಡ್ ವೇರಿಯಂಟ್, ಆಕ್ಟಿವ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಸಿಗುತ್ತೆ ವೆಹಿಕಲ್. ನೋಡ್ತಾ ಇದ್ದೀರಾ ವೆಹಿಕಲ್ ಹಿಂಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನ್ ಸರ್, ಆಲ್ಮೋಸ್ಟ್ ಡೀಸೆಲ್ ಇಂಜಿನ್. ಶಿಫ್ಟ್ ಡಿಸೈರ್ ಹೆಂಗ್ ಬರುತ್ತೆ ಸೇಮ್ ಡಿಸೈರ್ ತರಾನೇ ಫೀಚರ್ಸ್ ಬರುತ್ತೆ. ಇಂಜಿನ್ ಮಲ್ಟಿಜೆಟ್ ಇಂಜಿನ್ ಇರೋದು, ಸೇಮ್ ಶಿಫ್ಟ್ ತರ ಇಂಜಿನ್. ಯಾಕಂದ್ರೆ ಫಿಯಟ್ ಅವರೇ ಎಲ್ಲ ನಿಮಗೆ ಇಂಜಿನ್ ಮಾಡಿಕೊಟ್ಟಿದ್ದವ್ರಿಗೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ನೋಡ್ತಾ ಇದ್ದೀರಾ ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಡೀಸೆಲ್ ಇಂಜಿನ್ ವೆಹಿಕಲ್, 2009 ಮಾಡಲ್ ಡೀಸೆಲ್ ಇಂಜಿನ್ ವೆಹಿಕಲ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 2,80,000 ಹೇಳ್ತಾ ಇರೋದು ಸರ್. ಸರ್ ನಿಮ್ ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಫೈನಲ್ ಒಂದೇ ಬೆಲೆ ಸರ್, 2,55,000 ಮಾಡ್ಕೊಡ್ತೀನಿ ಸರ್. 2,55,000 ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು. ಲೈಕ್ ಡೀಸೆಲ್ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್ ಸಿಟಿಯಲ್ಲಿ ನಿಮಗೆ 18 ಬರುತ್ತೆ ಸರ್ ಆರಾಮ್ಲಿ. ಹೈವೇದಲ್ಲಿ ಅಬೌಟ್ 20 to 23 ಬರುತ್ತೆ ಸರ್. ಓಕೆ ಸರ್. ನಮ್ಮ ಮುಂದೆ ಒಂದು ರಿಡ್ಜ್ ಇದೆ, ಇದ್ರ ರೇಟ್ ಎಷ್ಟಿದೆ ಸರ್? ಸರ್ ಮಾರುತಿ ರಿಡ್ಜ್ ಆಲ್ಮೋಸ್ಟ್ ಬಜಾರಲ್ಲಿ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಹೌದೌದು. ನಿಮಗೆ ಎಲ್ಲ ರೆಗ್ಯುಲರ್ ಗೊತ್ತು,
ರಿಡ್ಜ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್, ಯಾಕಂದ್ರೆ ಸ್ಪೋರ್ಟ್ಸ್ ಲುಕ್ ಕಾಣಿಸುತ್ತೆ. ಇದು ಜಾಸ್ತಿ ನಿಮ್ಗೆ ಮಂಗಳೂರು ಸೈಡು, ಹಾಸನ್ ಸೈಡು ಜಾಸ್ತಿ ಎಲ್ಲ ಅವರೇ ಕೇಳೋದು, ಫೋನ್ ಮಾಡಿ ಕೇಳ್ತಾ ಇದಾರೆ ನಮ್ಗೆ ರಿಡ್ಜ್ ಇದ್ರೆ ಕೇಳಿ ಅಂತ ಹೇಳಿ ಅಂತ. ಅದಕ್ಕೆ ಜಸ್ಟ್ ಇವಾಗ ನಿಮ್ ವಿಡಿಯೋಲಿ ಹಾಕೋಣ ಅಂತ ರಿಡ್ಜ್ ತರಿಸಿದೀನಿ. ಇದು 2014 ಮಾಡಲ್ ರಿಡ್ಜ್ ವಿತ್ ಡೀಸೆಲ್ ಇಂಜಿನ್, ಇದು VDI ವೇರಿಯಂಟ್ ಸರ್. ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. VDI ದಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ಲಸ್ ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ಫ್ಲೋರ್ ಮ್ಯಾಟಿಂಗ್ ಎಲ್ಲ ಮಾಡಿದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಚಾಕ್ಲೇಟ್ ಬ್ರೌನ್ ಅಲ್ಲಿ ಇರೋದು ಸರ್. ಡೀಸೆಲ್ ಅಲ್ಲಿ ಮೈಲೇಜ್ ನಿಮಗೆ ಸಿಟಿಯಲ್ಲಿ ಕಣ್ಮುಚ್ಕೊಂಡು 18-20 ಬರುತ್ತೆ, ಹೈವೇದಲ್ಲಿ 20 to 23 ಬರುತ್ತೆ ಮೈಲೇಜ್. ಪ್ರೈಸ್ ಏನ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,95,000 ಹೇಳ್ತಾ ಇರೋದು ಸರ್. ಫೈನಲ್ ಲಿಂಕ್ ಚಾನಲ್ ನಿಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್, ಅರೌಂಡ್ 4,65,000 ಮಾಡ್ಕೊಡ್ತೀನಿ ಸರ್. 4,65,000 ಫೈನಲ್ ಮಾಡ್ಕೊಡ್ತಾರೆ. ಒಂದು ಲೈಟ್ ಬ್ರೌನ್ ಕಲರ್ ಒಂದು ರಿಡ್ಜ್ ನ ನೋಡೋಕೆ ಚೆನ್ನಾಗಿದೆ, ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡು ಹೋಗ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ರೆನಾಲ್ಟ್ ಡಸ್ಟರ್ 2013 ಮಾಡಲ್, RXL ವೇರಿಯಂಟ್. RXL ವೇರಿಯಂಟ್ ಡೀಸೆಲ್ ವೇರಿಯಂಟ್. ಇದು ನೋಡ್ತಾ ಇದ್ದಾರೆ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್, 47,000 ಕಿಲೋಮೀಟರ್ ರಿಕಾರ್ಡೆಡ್ ಓಡಿಸಿರೋದು ಸರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಫ್ರೆಶ್ ಇನ್ಶೂರೆನ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್, 47,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಇಂಜಿನ್. ಡಸ್ಟರ್ RXL 85 PS ಇದು ಸರ್. ಇದು ಮೈಲೇಜ್ 85 ಅಂದ್ರೆ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ. 110 ಇಂದ ಜಾಸ್ತಿ ಮೈಲೇಜ್ 85 ದಲ್ಲಿ ಬರೋದು. ಇದರಲ್ಲಿ ನಿಮಗೆ ಸಿಟಿಯಲ್ಲಿ ಆರಾಮಾಗಿ 18 ಬರುತ್ತೆ, ಹೈವೇ 20+ ಬರುತ್ತೆ ಮೈಲೇಜ್. ಇದರಲ್ಲಿ ನಿಮಗೆ ಫೀಚರ್ಸ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಸೆನ್ಸರ್ಸ್ ಎಲ್ಲ ಹಾಕಿದ್ದಾರೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಸರ್. ಕಸ್ಟಮರ್ ಕೋಟಿಂಗ್ ಪ್ರೈಸ್ ಅಲ್ಲಿ ಹೋದ್ರೆ ನಿಮಗೆ ಪ್ರೈಸಿಂಗ್ ಅಲ್ಲಿ ಸೊ ಚೆನ್ನಾಗಿದೆ, ನಿಮಗೆ ನೋಡಬಹುದು. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ರೆನಾಲ್ಟ್ ಡಸ್ಟರ್, ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಡೀಸೆಲ್ ವೇರಿಯಂಟ್ ಸರ್. ಇದು ಮೈಲೇಜ್ ಅಂದ್ರೆ ಸರ್ ಮೈಲೇಜ್ ಸಿಟಿಯಲ್ಲಿ ಕಣ್ಮುಚ್ಕೊಂಡು 18 ಬರುತ್ತೆ, ಹೈವೇದಲ್ಲಿ 20+ ಬರುತ್ತೆ ವೆಹಿಕಲ್ ಮೈಲೇಜ್ ಅಲ್ಲಿ ಸರ್. ಇದು ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 6,25,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್, ಅರೌಂಡ್ 5,85,000 ಮಾಡ್ಕೊಡ್ತೀನಿ ಸರ್. 5,85,000 ಫೈನಲ್ ಮಾಡ್ಕೊಡ್ತಾರೆ ಒಂದು ವೈಟ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್ ನ. ಸೊ ಹಾಗೆ ನಮ್ಮ ಮುಂದೆ ಒಂದು ಚೆನ್ನಾಗಿದೆ ನಿಮಗೆ ಗಾಡಿ ಲುಕ್ ನೋಡಕ್ಕೆ ಒಂದು ಕ್ರೆಟಾ ಇದೆ, ಇದು ಡೀಟೇಲ್ಸ್ ಸರ್. ಇದು ಹೋಂಡೈ ಕ್ರೆಟಾ 2015 ಮಾಡಲ್ ಡೀಸೆಲ್ ವೇರಿಯಂಟ್. ಇದು ಅವಾಗ ನೀವು 19 ಮಾಡಲ್ ನೋಡಿದ್ದು ಅದು ಪೆಟ್ರೋಲ್ ವೇರಿಯಂಟ್, ಇದು ಡೀಸೆಲ್ ವೇರಿಯಂಟ್. 2015 ಮಾಡಲ್ ಹೋಂಡೈ ಕ್ರೆಟಾ SX ಆಪ್ಷನಲ್ ಡ್ಯೂಲ್ ಟೂನ್. ಇದು ಟಾಪ್ ಎಂಡ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ನಿಮಗೆ ಇದು ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ಟಾಪ್ ಎಂಡ್ ವೇರಿಯಂಟ್, ಡ್ಯೂಲ್ ಟೂನ್, ಡಬಲ್ ಕಲರ್, ಸಿಲ್ವರ್ ಕಲರ್ ಎಲ್ಲ ರೈಟ್ ರೌಂಡ್. ಟಾಪ್ ನಿಮಗೆ ಬ್ಯಾಕ್ ಕಲರ್ ಬರುತ್ತೆ. 2 ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಲೆದರ್ ಸೀಟ್ಸು ಎಲ್ಲ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗು ಆಗಲಿ, ನಿಮಗೆ ಬ್ಯಾಕ್ ವೈಫರ್ ಆಗಲಿ, ಕೆಲವೊಮ್ಮೆ ಕಂಟೋ ಗ್ಲಾಸ್, ಮ್ಯಾಗ್ ವೀಲ್, ಫೋಕ್ ಲ್ಯಾಂಪ್ಸ್ ಎಲ್ಲ ಫುಲ್ಲಿ ಆಪ್ಷನ್ ಬರುತ್ತೆ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 87,000 ಕಿಲೋಮೀಟರ್ ಡ್ರಿವೆನ್, ಡೀಸೆಲ್ ಇಂಜಿನ್ ವೆಹಿಕಲ್. ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್ ಸರ್. ಇದು ಸರ್ ಇದು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 10,50,000 ಹೇಳ್ತಾ ಇರೋದು ಸರ್. ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 9,50,000 ಮಾಡ್ಕೊಡ್ತೀನಿ ಸರ್. 9,50,000 ಫೈನಲ್ ಮಾಡ್ಕೊಡ್ತಾರೆ. ಒಂದು ಕ್ರೆಟಾ, ಅದು ಡೀಸೆಲ್ ವೇರಿಯಂಟ್. ಸೊ ಡೀಸೆಲ್ ಬೇಡ ಅಂದ್ರೆ ಪೆಟ್ರೋಲ್ ಇದೆ, ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಇದೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಗ್ರೇ ಕಲರ್ ಒಂದು ಫಾರ್ಟ್ ಫೀಗೋ ಇದೆ, ಇದರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಪೆಟ್ರೋಲ್ ಇಂಜಿನ್ 2010 ಮಾಡಲ್. ಸರ್ ವೆಹಿಕಲ್ ನೋಡ್ತಾ ಇದ್ದಾರೆ ಪೆಟ್ರೋಲ್ ಇಂಜಿನ್ ಫೋರ್ಡ್ ಫಿಗೋ. ಆಲ್ಮೋಸ್ಟ್ ಫೋರ್ಡ್ ಫಿಗೋ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್. ಫೋರ್ಡ್ ಅಲ್ಲಿ ಮೂವಿಂಗ್ ಗಾಡಿ ಅಂದ್ರೆ ಫೋರ್ಡ್ ಫಿಗೋ ಮತ್ತು ನಮ್ದು ಈಕೋ ಸ್ಪೋರ್ಟ್ಸ್ ಎರಡು ಗಾಡಿನ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್ ಫೋರ್ಡ್ ಅಲ್ಲಿ. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್, ಪೆಟ್ರೋಲ್ ಇಂಜಿನ್, 72,000 ಕಿಲೋಮೀಟರ್ ಡ್ರಿವೆನ್, ಪೆಟ್ರೋಲ್ ಇಂಜಿನ್, ZXi ವೇರಿಯಂಟ್. ಇದರಲ್ಲಿ ನಿಮಗೆ ಫೀಚರ್ಸ್ AC ಪವರ್ ಸ್ಟೀರಿಂಗ್, 8 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಕ್ ಅಂತ ಗ್ಲಾಸ್ ಬರುತ್ತೆ. ಇದಕ್ಕೆ ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ಹಾಕಿದ್ದಾರೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ ಸರ್. ಸರ್ ಕಸ್ಟಮರ್ ಕೋಟಿಂಗ್ ಪ್ರೈಸ್ ಇದು ಬಂದ್ಬಿಟ್ಟು 2,45,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 2,15,000 ಮಾಡ್ಕೊಡ್ತೀನಿ ಸರ್. 2,50,000 15 ಸರ್? 15 2,15,000 ಓಕೆ. 2,15,000 ಫೈನಲ್ ಮಾಡ್ಕೊಡ್ತಾರೆ. ನಿಮ್ಮದು 2010 ಮಾಡಲ್ ಅಲ್ಲ ಸರ್? ಇದು ಪೆಟ್ರೋಲ್ ಇಂಜಿನ್. ಮೈಲೇಜ್ ಸರ್? ಸರ್ ಮೈಲೇಜ್ ಸಿಟಿಯಲ್ಲಿ ಕಣ್ಮುಚ್ಕೊಂಡು ನಿಮಗೆ 13-14 ಬರುತ್ತೆ, ಹೈವೇದಲ್ಲಿ 16 ಬರುತ್ತೆ ಸರ್. 16-17 ಬರುತ್ತೆ. ನಿಮ್ಗೆ ಒಂದೇ ಮೈಲೇಜ್ ಕೂಡ ಬರುತ್ತೆ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ. ಸೊ ಹಾಗೆ ಮುಂದೆ ಒಂದು ವ್ಯಾಗನರ್ ಇದೆ, ಫ್ಯಾಮಿಲಿಗೆ ಬೆಸ್ಟ್
ಮೋಸ್ಟ್ ಬಜೆಟೆಡ್ ವೆಹಿಕಲ್ ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಮಾರುತಿ ವ್ಯಾಗನರ್ 2015 ಮಾಡಲ್ ಇದು. ಮಾರುತಿ ವ್ಯಾಗನರ್ ಆಲ್ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಯಾಕಂದ್ರೆ ಮಾರುತಿದು ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಹೈಟ್ ಗಾಡಿ ಇರುತ್ತೆ, ಮೈಲೇಜ್ ಗಾಡಿ ಕಂಫರ್ಟೇಬಲ್ ಇರುತ್ತೆ ಅಂತ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ನೀವು ಮಡಿಕೇರಿ ಸೈಡ್ ಹೋಗಿ, ಹಾಸನ್ ಸೈಡ್, ಮಂಗಳೂರು ಸೈಡ್ ಹೋಗಿ, ಆ ಸೈಡ್ ಎಲ್ಲ ಜಾಸ್ತಿ ಮಾರುತಿ ಗಾಡಿನ ಯೂಸ್ ಮಾಡೋದು. ವ್ಯಾಗನರ್ ಆಲ್ಟೋ ಈ ಗಾಡಿನ ಜಾಸ್ತಿ ಅವ್ರು ಕೇಳೋದು. ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ಮಾರುತಿ ವ್ಯಾಗನರ್ VXi ವೇರಿಯಂಟ್. ಇದ್ರಲ್ಲಿ ಸಿಂಗಲ್ ಓನರ್ ವೆಹಿಕಲ್, 70,000 ಕಿಲೋಮೀಟರ್ ಡ್ರಿವೆನ್. ಇದರಲ್ಲಿ ನಿಮಗೆ ಏನು ಬರುತ್ತೆ ಅಂದ್ರೆ ಫ್ಯೂಚರ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಇದಕ್ಕೆ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದು ಏನಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪೆಟ್ರೋಲ್ ಇಂಜಿನ್ ಮೈಲೇಜ್ ಎಲ್ಲರಿಗೂ ಗೊತ್ತು. ವ್ಯಾಗನರ್ ನಿಮಗೆ ಸಿಟಿಯಲ್ಲಿ ಕಣ್ಮುಚ್ಕೊಂಡು ಅರೌಂಡ್ ಸಿಟಿಯಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ. ನಿಮಗೆ ಸಿಟಿಯಲ್ಲಿ ಆಲ್ಮೋಸ್ಟ್ ಒಂದು 17-18 ಬರುತ್ತೆ, ಹೈವೇ 20 ಬರುತ್ತೆ ಸರ್. ಇದು ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,50,000 ಹೇಳ್ತಾ ಇರೋದು. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಫೈನಲ್ 4,25,000 ಮಾಡ್ಕೊಡ್ತೀನಿ ಸರ್. 4,25,000 ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೊಂದು ವ್ಯಾಗನರ್. ಓಕೆ ಸರ್. ಸೊ ನಿಮಗೆ ಗ್ರೇ ಕಲರ್ ಬೇಡ ಅಂದ್ರೆ ನಿಮ್ಗೊಂದು ಸಿಲ್ವರ್ ಕಲರ್ ಒಂದು ವ್ಯಾಗನರ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಇದು 2012 ಮಾಡಲ್, ಅದು ಬಂದ್ಬಿಟ್ಟು 15 ಮಾಡಲ್ ನೋಡಿದ್ ವ್ಯಾಗನರ್. ಇದು ಬಂದ್ಬಿಟ್ಟು 2012 ಮಾಡಲ್ ವ್ಯಾಗನರ್, ಸಿಲ್ವರ್ ಕಲರ್ ಅಲ್ಲಿ VXi ವೇರಿಯಂಟ್, ನ್ಯೂ ಶೇಪ್, ಸಿಂಗಲ್ ಓನರ್ ವೆಹಿಕಲ್. ಇದೂನು ಪ್ಲಸ್ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಕಿಲೋಮೀಟರ್ ಡ್ರಿವೆನ್ ಇದೂನು ಅರೌಂಡ್ 65,000 ಕಿಲೋಮೀಟರ್ ಡ್ರಿವೆನ್. ಫೀಚರ್ಸ್ VXi ದಲ್ಲಿ ಸೇಮ್ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಫೋಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್ ಎಲ್ಲ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದೂನು ಡ್ರಿವೆನ್ 70 ಚೇಂಜ್ ನೋಡಿದೆ ವೆಹಿಕಲ್. 2012 ಮಾಡಲ್ ಸರ್. ಇದು VXi ವೇರಿಯಂಟ್ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,55,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ಗೆ ಕಸ್ಟಮರ್ ಬಂದ್ರೆ ನೋಡ್ಕೊಂಡು ಫೈನಲ್ ಒಂದು 3,25,000 ಮಾಡ್ಕೊಡ್ತೀನಿ ಸರ್. 3,25,000 ಒಂದು ವ್ಯಾಗನರ್ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿವಿಕ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಹೋಂಡಾ ಸಿವಿಕ್. ಆಲ್ಮೋಸ್ಟ್ ನಮ್ದು ಸ್ಟೂಡೆಂಟ್ಸ್ ಆಗ್ಲಿ ಎಲ್ಲರೂ ಜಾಸ್ತಿ ಇಷ್ಟಪಡೋದು ಗಾಡಿ, ಯಾಕಂದ್ರೆ ಸ್ಪೋರ್ಟ್ಸ್ ಲುಕ್ ಇರುತ್ತೆ. ಇದು ಮಾಡಿಫೈಡ್ ಮಾಡಕ್ಕೆ ಆಲ್ಮೋಸ್ಟ್ ಕೇರಳ ಪೀಪಲ್ಸ್ ಇದಾರೆ, ಅವರು ಜಾಸ್ತಿ ಮಾಡಿಫೈಡ್ ಮಾಡ್ತಾರೆ ಗಾಡಿಗೆ. ಅದಕ್ಕೆ ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ ಫುಲ್ ಯಂಗ್ಸ್ಟರ್ಸ್ ಜಾಸ್ತಿ ಇಷ್ಟಪಡ್ತಾರೆ ಗಾಡಿ. ಇದು 2008 ಮಾಡಲ್ ಆಟೋಮೆಟಿಕ್ ಹೋಂಡಾ ಸಿವಿಕ್ ಟಾಪ್ ಎಂಡ್ ವೇರಿಯಂಟ್, V80 ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಪ್ಲಸ್ ನಿಮಗೆ 2 ಏರ್ ಬ್ಯಾಗ್, ABS, ಮ್ಯಾಗ್ವೀಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ. ಇದರಲ್ಲಿ ನಿಮಗೆ ಸ್ಟೇರಿಂಗ್ ಅಲ್ಲಿ ಪಡಲ್ ಶಿಫ್ಟಿಂಗ್ ಬರುತ್ತೆ. ಆಟೋಮೆಟಿಕ್ ಯೂಸ್ ಮಾಡಬಹುದು, ಮ್ಯಾನ್ಯುಯಲ್ ಶಿಫ್ಟ್ ಯೂಸ್ ಮಾಡಬಹುದು ವೆಹಿಕಲ್. ಸರ್ ಡ್ರಿವೆನ್ ಅರೌಂಡ್ 84,000 ಕಿಲೋಮೀಟರ್ ಡ್ರಿವೆನ್. 2008 ಮಾಡಲ್ ಹೋಂಡಾ ಸಿವಿಕ್ ಆಟೋಮೆಟಿಕ್ ವೆಹಿಕಲ್. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,20,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 2,95,000 ಮಾಡ್ಕೊಡ್ತೀನಿ ಸರ್. 2,95,000 ನಿಮಗೆ ಒಂದು ಹೋಂಡಾ ಸಿವಿಕ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಒಂದು 1.8 ಲೀಟರ್ ಇಂಜಿನ್ ಬೇರೆ ಒಳ್ಳೆ ಪವರ್ ಇರುತ್ತೆ ನಿಮಗೆ. ಸೊ ಇನ್ನು ಮುಂದೆ ಒಂದು ಆಡಿ A6 ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಅದು ಆಡಿ A6 2011 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದೀರಾ. ಪ್ರೀಮಿಯಂ ಕಾರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಇದು ಗಾಡಿ. ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು, ಆಲ್ಮೋಸ್ಟ್ ಲಕ್ಸುರಿ ಗಾಡಿ ಅಂತ ಹೇಳ್ಬೋದಲ್ಲ, ಲಕ್ಸುರಿ ಗಾಡಿನೇ ಇದು. 2011 ಮಾಡಲ್ ಆಡಿ A6 ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ವೆಹಿಕಲ್ ಅಲ್ಲಿ ನಿಮಗೆ ಟಾಪ್ ಎಂಡ್ ವೇರಿಯಂಟ್, ಹೈಲೈನ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ಸ್, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ವಿತ್ ಸನ್ ರೂಫ್ ಎಲ್ಲ ಇದೆ. ಒಳಗಡೆ ಡ್ಯಾಶ್ ಬೋರ್ಡ್ ನೋಡಬಹುದು ನಿಮಗೆ. ಆಲ್ಮೋಸ್ಟ್ Q7 ಏನ್ ಡ್ಯಾಶ್ ಬೋರ್ಡ್ ಬರುತ್ತೆ ಸೇಮ್ ಡ್ಯಾಶ್ ಬೋರ್ಡ್ ತರ ಬರುತ್ತೆ ವೆಹಿಕಲ್. ಇದು ಟಾಪ್ ಎಂಡ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಷ್ಟೇ ಕಂಡೀಷನ್ ಅಲ್ಲಿ ಇರೋದು. ಮೈಲೇಜ್ ಅಲ್ಲಿ ಹೋದ್ರೆ ಸರ್ ಡೀಸೆಲ್ ಇಂಜಿನ್ ಇದು, ಆಟೋಮೆಟಿಕ್ ವೆಹಿಕಲ್. ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಒಂದು 7-8 ಬರುತ್ತೆ ಸರ್. ಲಾಂಗ್ ಅಲ್ಲಿ ಒಂದು 10 to 11 ಬರುತ್ತೆ ಇದು ಮೈಲೇಜ್. ಡೀಸೆಲ್ ಇಂಜಿನ್ ಇದು, ಆಟೋಮೆಟಿಕ್ ಕಾರ್, ಲಕ್ಸುರಿ ಕಾರ್, ಪ್ರೀಮಿಯಂ ಕಾರ್ ಸರ್. ಇದಕ್ಕೇನು ಆರಾಮಾಗಿ ನಿಮಗೆ ಲೋನ್ 80-90% ಸಿಗ್ಬಿಡುತ್ತೆ ಸರ್. ಇದು ಓನ್ಲಿ ನಿಮ್ ಚಾನಲ್ಗೆ ಆಫರ್ ಕೊಡ್ತಾ ಇದ್ದೀನಿ ಫಾರ್ ಕರ್ನಾಟಕ ರಾಜ್ಯೋತ್ಸವ. ಲಕ್ಸುರಿ ಗಾಡಿ, ಪ್ರೀಮಿಯಂ ಗಾಡಿ. ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 11.5 ಹೇಳ್ತಾ ಇರೋದು ಸರ್. ಇದು ಚಾನಲ್ ಇಂದ ನೋಡ್ಕೊಂಡು ಬಂದ್ರೆ ಫೈನಲ್ ಫಾರ್ ಕರ್ನಾಟಕ ರಾಜ್ಯೋತ್ಸವ ಆಫರ್ ಕೊಡ್ತಾ ಇದ್ದೀನಿ, ಚಾಲೆಂಜ್ ಆಗಿ ಕೊಡ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. 11 ಮಾಡಲ್ 10 lakhsಗೆ ಮಾಡ್ಕೊಡ್ತೀನಿ ಸರ್. ಇದು 1,75,000 ಡಿಸ್ಕೌಂಟ್, 1,75,000 ಡೈರೆಕ್ಟ್ ಡಿಸ್ಕೌಂಟ್ ಮಾಡ್ತಾ ಇದ್ದೀನಿ. 10 lakhsಗೆ 2011 ಮಾಡಲ್ ಆಡಿ A6 ಲಕ್ಸುರಿ ಗಾಡಿ ಕೊಡ್ತಾ ಇದೀನಿ ವಿತ್ ಲೋನ್. 90 ಪ್ರೊಫೈಲ್ ಚೆನ್ನಾಗಿದ್ರೆ 90 to 95% ಲೋನ್ ಮಾಡ್ಕೊಡ್ತೀನಿ ಅವರಿಗೆ. ನೋಡಿ ಲೋನ್ ಕೂಡ ಮಾಡ್ಕೊಡ್ತಾರೆ ನಿಮಗೆ. ಅದು ಕೂಡ ನಿಮಗೆ ಸನ್ ರೂಫ್ ಇದೆ, ಎಲ್ಲ ಕಂಪ್ಲೀಟ್ ಒಳ್ಳೆ ಸಿಡಾನ್ ವೆಹಿಕಲ್ ಲಕ್ಸುರಿಯಸ್ಗೆ.
ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ ವೆಹಿಕಲ್ನ. ಓಕೆ ಸರ್. ಸರ್ ಮುಂದೆ ಒಂದು Volkswagen Polo ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ Volkswagen Polo ಹೈಲೈನ್ 1.5 ಇಂಜಿನ್ ಇದು. ಓಕೆ ಓಕೆ. ಟಾಪ್ ಎಂಡ್ ಹೈಲೈನ್ 1.5 ಇಂಜಿನ್. ಆಲ್ಮೋಸ್ಟ್ ಬಜಾರಲ್ಲಿ ಅಷ್ಟು ಗಾಡಿಗಳು ಸಿಗಲ್ಲ 1.5 ಇಂಜಿನ್. ಡಿಮ್ಯಾಂಡ್ ಇದೆ 1.4 ಸಿಗ್ಬಿಡುತ್ತೆ, 1.5 ಜಾಸ್ತಿ ಸಿಗಲ್ಲ. ಇದು 1.5 ಇಂಜಿನ್ ಡೀಸೆಲ್ ವೇರಿಯಂಟ್, ಪವರ್ಫುಲ್ ಇಂಜಿನ್ ಇರುತ್ತೆ. ಸೇಮ್ ಲೈಕ್ GT ತರಾನೇ ಪವರ್ಫುಲ್ ಬರುತ್ತೆ ನಿಮಗೆ ಇದರಲ್ಲಿ. ಹೈಲೈನ್ ಟಾಪ್ ಎಂಡ್ ಡೀಸೆಲ್ ಇಂಜಿನ್ ಇದು. ಮೈಲೇಜ್ ಅಲ್ಲಿ ಹೋದ್ರೆ ಡೀಸೆಲ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಸರ್ 17-18 ಬರುತ್ತೆ, ಹೈವೇ 20+ ಬರುತ್ತೆ. ಇದು ಫೀಚರ್ಸ್ ಅಲ್ಲಿ ಹೋದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್, ಲೆದರ್ ಸೀಟ್ಸ್ ಇದೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ, ಫೋಗ್ ಲ್ಯಾಂಪ್ಸ್, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ ಸರ್. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ 625 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು. ಸರ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ನಿಮ್ ಸುನಿಲ್ ಟಾಕ್ಸ್ ಅಲ್ಲಿ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್. ಫಾರ್ ಯಂಗ್ಸ್ಟರ್ಸ್ಗೆ ಆಗಲಿ ಯಾರ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಲಿ 5,70,000 ಮಾಡ್ಕೊಡ್ತೀನಿ ಸರ್. 5,70,000 ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು Volkswagen Polo. ಸೊ ಡೀಸೆಲ್ ವೇರಿಯಂಟ್, ಐಲ್ಯಾಂಡ್ ಬೇರೆ ನಿಮಗೆ. ಸೊ ಒಂದು ಒಳ್ಳೆ ಡೀಲ್ ಅನ್ಬೋದು ಐಲ್ಯಾಂಡು, ಯಾಕಂದರೆ Polo ಸ್ಟಾಪ್ ಆಗಿದೆ ಮಾರ್ಕೆಟಲ್ಲಿ. ಸೊ ಬಂದರೆ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗಿ ವೆಹಿಕಲ್ನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು, ಕೇಳಿದವ್ರಿಲ್ಲ ವೆಹಿಕಲ್ನ. ಸೊ ಇನೋವಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಇನೋವಾ 2013 ಮಾಡಲ್. ಓಕೆ. GX ವೇರಿಯಂಟ್ ವೆಹಿಕಲ್. ಟಾಪ್ GX ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಬರುತ್ತೆ, ವಿತ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ GX ಅಲ್ಲಿ. ಪ್ಲಸ್ ನಿಮಗೆ ರೂಫ್ AC ಎಲ್ಲ ಬರುತ್ತೆ, ನಿಮಗೆ ರೂಫ್ AC ಬರುತ್ತೆ, ಬಗೆ ಸೀಟ್ಸ್ ಇದೆ ಹಿಂದ್ಗಡೆ, ಬ್ಯಾಕ್ ಸೀಟ್ ಬಗೆ ಸೀಟ್ಸ್ ಕೂಡ ಇದೆ, ಕ್ಯಾಪ್ಟನ್ ಸೀಟ್ಸ್. ಪ್ಲಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ, ಶೋರೂಮ್ ಜೊತೆಲಿ ಇರೋದು. 125 ಕಿಲೋಮೀಟರ್ 1,25,000 ಓಡಿದೆ ರಿಕಾರ್ಡೆಡ್. ಅದು ಮೇಟೆಡ್ ಟೈಮ್ ಏನಿಲ್ಲ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಬಾಡಿ ಲೈನ್ ಸಿಲ್ವರ್ ಕಲರ್, ತುಂಬಾ ಕ್ಲೀನ್ ಆಗಿದೆ. ಟೈರ್ಸ್ ಕಂಡೀಷನ್ 75% ಟೈರ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಶೋರೂಮ್ ಹಿಸ್ಟ್ರಿನೂ ನೀವು ತಗೊಳ್ಬಹುದು. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿರೋದು ಸರ್. ಇದು ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 10,50,000 ಹೇಳ್ತಾ ಇರೋದು ಸರ್. ಫೈನಲ್ ಅಂದ್ರೆ ಸರ್ ಫೈನಲ್ ನಿಮ್ ಚಾನೆಲ್ ಇಂದ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಸರ್. ಮ್ಯಾಕ್ಸ್ ಟು ಮ್ಯಾಕ್ಸ್ 9,85,000 ಮಾಡ್ಕೊಡ್ತೀನಿ ಸರ್. 9,85,000 ಒಂದು ಇನೋವಾ ಸಿಗ್ತಾ ಇದೆ, ಅದು ನಿಮಗೆ 2013 ಮಾಡಲ್ ಬೇರೆ. ಓಕೆ ಸರ್. ಸರ್ ನಮ್ಮ ಮುಂದೆ ಒಂದು ರೇಡ್ ಕಲರ್ ಒಂದು ಚವರ್ಲೈಟ್ ಬೀಟ್ ಇದೆ, ಗ್ರೀನ್ ಕಲರ್, ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದ್ಬಿಟ್ಟು ಚವರ್ಲೈಟ್ ಬೀಟ್ 2012 ಮಾಡಲ್, LS ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಬರುತ್ತೆ, ಡೀಸೆಲ್ ಇಂಜಿನ್ ಇದು. ಸರ್ ಡ್ರಿವೆನ್ ಓನ್ಲಿ 46,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್. ಎಲ್ಲರಿಗೂ ಗೊತ್ತು ಚವರ್ಲೈಟ್ ಬೀಟ್ ಡೀಸೆಲ್ ಇಂಜಿನ್ ಆಲ್ಮೋಸ್ಟ್ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ ಸರ್. ಇದು ಸಿಟಿಯಲ್ಲಿ ನಿಮಗೆ ಆರಾಮಾಗಿ 18 to 20 ಬರುತ್ತೆ, ಹೈವೇದಲ್ಲಿ 20+ ಬರುತ್ತೆ, 20 to 23 ಬರುತ್ತೆ ಮೈಲೇಜ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ವಿತ್ ಲೆದರ್ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಟೈರ್ಸ್ ಕೂಡ ನೋಡ್ತಾ ಇದ್ದಾರೆ, ಆಲ್ಮೋಸ್ಟ್ 70% ಟೈರ್ಸ್ ಕೂಡ ಇದೆ ವೆಹಿಕಲ್ ಅಲ್ಲಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 2,75,000 ಕಸ್ಟಮರ್ ಕೊಟ್ಟಿಂಗ್ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಸರ್, 2,40,000 ಮಾಡ್ಕೊಡ್ತೀನಿ ಸರ್. 2,40,000 ನಿಮಗೆ ಒಂದು ಚವರ್ಲೆಟ್ ಬೀಟ್ ಸಿಕ್ಕಿದೆ, ಅದು ಗ್ರೀನ್ ಕಲರು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡೋಗಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ, ಡೀಟೇಲ್ಸ್ ಇಸಿ ಸರ್. ಸರ್ ಹೋಂಡಾ ಬ್ರಿಯೋ ಇದು 2015 ಮಾಡಲು, SMT ವೇರಿಯಂಟು, ಓನ್ಲಿ 46,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್, ರೆಡಿ ಟು ಯೂಸ್ ಇರೋದು. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲಿ ಹೋಗಿದ್ರೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ಇದಕ್ಕೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಂಪನಿ ಸಿಸ್ಟಮ್ ಬರುತ್ತೆ, 46,000 ನೋಡಿರೋದು, ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಲ್ಲಿ ಹೋಗಿದ್ರೆ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಲಾಂಗ್ ಅಲ್ಲಿ ನಿಮಗೆ ಆರಾಮಾಗಿ ಒಂದು 18 ಬರುತ್ತೆ ಸರ್ ಮೈಲೇಜು, 17-18 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು. ನಿಮ್ಮ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 3,80,000 ಮಾಡ್ಕೊಡ್ತೀನಿ ಸರ್. 3,80,000 ನಿಮ್ಗೆ ಒಂದು ಹೋಂಡಾ ಬ್ರಿಯೋ ಸಿಗ್ತಾ ಇದೆ, ಅದು ಫ್ಯೂಯಲ್ ಅಂಡ್ ಪೆಟ್ರೋಲು. ಸೊ ಮೈಲೇಜ್ ಕೂಡ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಒಂದು 17 to 18 ಬಂದೇ ಬರುತ್ತೆ ಸಿಟಿಲಿ. ಐ ವಿಲ್ 20 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ಸರ್. ಮುಂದೆ ಒಂದು Mercedes Benz ML 320 ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬಂದ್ಬಿಟ್ಟು ಮರ್ಸಿಡೀಸ್ ML ಫಾರ್ಮೆಟಿಕ್ ನೋಡ್ತಾ ಇದ್ದೀರಾ ವೆಹಿಕಲ್. 2015 ಮಾಡಲ್ ಇದು. ವೆಹಿಕಲ್ ನೋಡ್ತಾ ಇದ್ದಾರೆ, ಲಕ್ಸುರಿ ಗಾಡಿ ಅಂತ ಹೇಳ್ಬೋದು ಸರ್. ಗಾಡಿಯಲ್ಲಿ ನೀವು ಕುತ್ಕೊಂಡ್ ಬಿಟ್ರೆ ಸರ್ ಲಕ್ಸುರಿ ಅಂದ್ರೆ ಲಕ್ಸುರಿ ಗಾಡಿ. ನೀವು ಬೇರೆ ಗಾಡಿ ಓಡಿಸಲ್ಲ, ಈ ಗಾಡಿ ಓಡಿಸ್ಬಿಟ್ರೆ ಬೇರೆ ಗಾಡಿನೇ ಮುಂದ್ಗಡೆ ಹೋಗಲ್ಲ. ಫಾರ್ಮೆಟಿಕ್ ವೆಹಿಕಲ್ 4x4 ML 350 ಇದು. ಟಾಪ್ ಎಂಡ್ ವೇರಿಯಂಟ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಇದರಲ್ಲಿ ನಿಮ್ಗೆ ಆಫ್ ರೋಡಿಂಗ್ ಆಗ್ಲಿ, ನಿಮ್ಗೆ ಆಮೇಲೆ ನಿಮ್ಗೆ ಹೆಂಗೆ
ಬೇಕಂದ್ರೆ ಮಾಡ್ಬೋದು ಸರ್. ಇದು ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಬರೋದು. Okay, okay, ಇದಕ್ಕೆ okay. ನಿಮ್ಗೆ ಸೆಡಾನ್ ಟೈಪ್ ನು ಮಾಡ್ಬೋದು ನೀವು, Okay. ಕಾಂಪ್ಯಾಕ್ಟ್ SUV ನು ಮಾಡ್ಬೋದು, ಲೈಕ್ ದೊಡ್ಡ SUV ತರಾನು ಮಾಡ್ಬೋದು. ಇದು Okay, ವೆಹಿಕಲ್ ಆ ತರ ಇದು ವೆಹಿಕಲ್. ಇದರಲ್ಲಿ ನಿಮ್ಗೆ ಫೀಚರ್ಸ್ ನೋಡ್ತಾ ಇದ್ದೀರಾ ನೀವು, ಏನೇನು ಫೀಚರ್ಸ್ ಇದೆ ಅಂತ ಒಳಗಡೆ ಎಲ್ಲ ನೋಡಬಹುದು. ಇದು ಲೆದರ್ ಫಿನಿಶಿಂಗ್ ಎಲ್ಲ ಇದೆ, ಡ್ಯಾಶ್ ಬೋರ್ಡ್ ಲೆದರ್ ಫಿನಿಶಿಂಗ್ ಇರೋದು, ಇದು ಮ್ಯಾಟಿಂಗ್. ಪ್ಲಸ್ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ಸ್, ABS, ಸನ್ ರೂಫ್, ಆಮೇಲೆ ನಿಮಗೆ ಮ್ಯಾಗ್ ವೀಲ್ಸ್ ಆಗಲಿ, ಆಟೋಮೆಟಿಕ್ ಮಿರರ್ ಓಪನ್, ಮಿರರ್ ಅಡ್ಜಸ್ಟೇಬಲ್. ಸರ್ ಇದಕ್ಕೆ ನಿಮಗೆ ನೋಡಬಹುದು ಇಲ್ಲಿ ಕ್ಯಾಮ್ರಾಗಳು ನಿಮಗೆ ಮಿರರ್ ಸೈಡ್ ಮಿರರ್ಸ್ ಅಲ್ಲಿ ಎಲ್ಲ ಕ್ಯಾಮ್ರಾ ಕೊಟ್ಟಿದ್ದಾರೆ ನಿಮಗೆ. ಆಲ್ಮೋಸ್ಟ್ ಸೆನ್ಸರ್ಸ್ ರೈಟ್ ರೌಂಡ್ ಗಾಡಿಗೆ ಸೆನ್ಸರ್ಸ್ ಇದೆ, ರೈಟ್ ರೌಂಡ್ ವೆಹಿಕಲ್ ಗೆ ಕ್ಯಾಮ್ರಾಸ್ ಇದೆ ಸರ್. ಇದಕ್ಕೆ ನೀವು ರಿವರ್ಸ್ ತಗೊಳ್ಳೋ ಟೈಮಲ್ಲಿ ಎಲ್ಲ ರೈಟ್ ರೌಂಡ್ ಕ್ಯಾಮ್ರಾಸ್ ಓಪನ್ ಆಗುತ್ತೆ ನಿಮಗೆ. ವೆಹಿಕಲ್ ನೋಡ್ತಾ ಇದ್ದೀರಾ, 5 ಸೀಟರ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 85,000 ಕಿಲೋಮೀಟರ್ ಡ್ರಿವೆನ್, ಅದನ್ನು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. 5 ಸಾವಿರ ಸರ್ವಿಸ್ ಮಾಡಿದ್ದಾರೆ ಸರ್ ಶೋರೂಮ್ ಅಲ್ಲಿ ಅವರು ಕಸ್ಟಮರ್ ಅಂತ. ಮೇಂಟೈನ್ ಟೈರ್ಸ್ ಎಲ್ಲ ನೋಡ್ತಾ ಇದ್ದೀರಾ, 80-90% ಟೈರ್ಸ್ ಇದೆ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. ಜಸ್ಟ್ ನೀವು ತಗೊಂಡೋಗ್ಬೇಕು, ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು, ಆ ತರ ಮೇಂಟೈನ್ ಮಾಡಿದ್ದಾರೆ. ರೀಸೆಂಟ್ಲಿ ಎಲ್ಲ ಸರ್ವಿಸ್ ಆಗಿದೆ ಶೋರೂಮ್ ಅಲ್ಲಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ನಿಮಗೆ ಹಿಂದ್ಗಡೆ ನೋಡ್ತಾ ಇದ್ದಾರೆ, ಟಿವಿಸ್ ಎಲ್ಲ ಇದೆ. ಅದು ಕೂಡ ನಿಮಗೆ ಮರ್ಸಿಡೀಸ್ ಬೆಂಜ್ ದೇ ಹಾಕ್ಸಿದ್ದಾರೆ ನಿಮಗೆ. ಹೌದು. ಸೊ ನೋಡ್ಬೋದು, ಮರ್ಸಿಡೀಸ್ ಬೆಂಜ್ ದೇ ಶೋರೂಮ್ ಮೇಂಟೈನ್ ನಿಮ್ಗೆ ಇರೋದು. ನಿಮಗೆ ಟಿವಿ ಕೂಡ ನೋಡ್ಬೋದು. ಹೊಸ ಗಾಡಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 85 lakhs ಇದೆ ವೆಹಿಕಲ್ ಇದು ಆನ್ ರೋಡ್. ಓಕೆ. ಪ್ರೈಸಿಂಗ್ ನಮ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸರ್, ಇದು ಈ ಗಾಡಿಗೆ 35 lakhs ಹೇಳ್ತಾ ಇರೋದು ಸರ್. ಕಸ್ಟಮರ್ 35 lakhs ಬೇಕಂತ ಹೇಳ್ತಾ ಇರೋದು. 2015 ಮಾರ್ಕೆಟ್ ಚೆಕ್ ಮಾಡ್ಬೋದು, 36-37 ಇಂದ ಕಮ್ಮಿ ಇಲ್ಲ. 35 lakhs ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್, ಒಂದೇ ಬೆಲೆ, ಓನ್ಲಿ ಫಾರ್ ಕನ್ನಡ ರಾಜ್ಯೋತ್ಸವ ಆಫರ್ ಕೊಡ್ತಾ ಇದ್ದೀನಿ. 34 lakhs ಫೈನಲ್ ಮಾಡ್ಕೊಡ್ತೀನಿ ಸರ್. 34 lakhs ಗೆ ನಿಮ್ಗೆ ಒಂದು GL 350 ಸಿಗ್ತದೆ ಮರ್ಸಿಡೀಸ್ ಬೆಂಜ್. ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಆಲ್ಮೋಸ್ಟ್ ಲೈಕ್ ನಾವು ಟಾಪ್ ಅಂಡ್ ವೇರಿಯಂಟ್ ಒಳ್ಳೆ XUV ವೆಹಿಕಲ್ ಕಸ್ಟಮರ್ ನೋಡ್ಲಿ ಸರ್, ಬೇಕಂದ್ರೆ ಕುತ್ಕೊಂಡು ಮಾತಾಡೋಣ. ಓಕೆ ನೋಡಿ, ಬಂದು ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಡ್ತಾರೆ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್ ಇದು ಬಂದ್ಬಿಟ್ಟು 2008 ಮಾಡಲ್ ಹೊಂಡೈ ಸ್ಯಾಂಟ್ರೋ GLS ವೇರಿಯಂಟ್, 78,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್ ನೋಡ್ತಾ ಇದ್ದೀರಾ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. GLS ವೇರಿಯಂಟ್, ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಸೀಟ್ಸ್ ಎಲ್ಲ ಗುಡ್ ಕಂಡೀಷನ್ ಇದೆ, ಇಂಟೀರಿಯರ್ ಎಲ್ಲ ಕೂಡ ಗುಡ್ ಕಂಡೀಷನ್ ಇದೆ. ಟೈರ್ಸ್ ಆಗಲಿ, ಬಾಡಿ ಲೈನ್ ಎಲ್ಲ ಸರ್. ಮೈಲೇಜ್ ಇಲ್ಲಿ ಹೋಗಿದ್ರೆ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. 2008 ಲೋ ಬಜೆಟ್ ವೆಹಿಕಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು 2,05,000 ಬೇಕಂತ ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ 1,70,000 ಮಾಡ್ಕೊಡ್ತೀನಿ ಸರ್. 1,70,000 ಫೈನಲ್ ಮಾಡ್ಕೊಡ್ತಾರೆ. ಒಂದು ಹುಂಡೈ ಸ್ಯಾಂಟ್ರೋ ಬಂದರೆ ಒಂದು ಒಳ್ಳೆ ಪ್ರೈಸ್ ತೊಗೊಂಡೋಗಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಆಲ್ಟೋ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ಟೋ 2010 ಮಾಡಲ್ LXI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, 72,000 ಕಿಲೋಮೀಟರ್ ಡ್ರಿವೆನ್. ಇಲ್ಲಿ ಡಾಕ್ಟರ್ ವೆಹಿಕಲ್ ಸರ್, ಅವರು ಯೂಸ್ ಮಾಡಿರೋದು ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ. ಆಲ್ಟೋದಲ್ಲಿ ಬಂದಿರೋದು ಅಷ್ಟೇ, ಪವರ್ ವಿಂಡೋಸ್ ಬಂದಿಲ್ಲ ಶೋರೂಮ್ ಇಂದಾನು. ಆಲ್ಟೋ LXI ದಲ್ಲಿ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 72,000 ಕಿಲೋಮೀಟರ್ ಡ್ರಿವೆನ್ ಸರ್. ಪ್ರೈಸಿಂಗ್ ಅಲ್ಲಿ ಹೋದೆ ಸರ್. ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 2,20,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ 1,95,000 ಮಾಡ್ಕೊಡ್ತೀನಿ ಸರ್. 1,95,000 ಒಂದು ಆಲ್ಟೋ ಸಿಗ್ತಾ ಇದೆ. 2010 ಮಾಡಲ್. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ 18 ಬರುತ್ತೆ ಸರ್, ಲಾಂಗ್ ಅಲ್ಲಿ 20+ ಬರುತ್ತೆ. ಆಲ್ಮೋಸ್ಟ್ ಅವಾಗಲೇ ಹೇಳಿದೆ ವ್ಯಾಗನರ್ ಹತ್ರನೇ. ಹೌದೌದು. ಆಚೆಗಡೆ ಹಾಸನ್, ಮಂಗಳೂರು, ಶಿವಮೊಗ್ಗ, ಮಡಿಕೇರಿ ಎಲ್ಲ ಈ ಗಾಡಿನ ಜಾಸ್ತಿ ಇಷ್ಟಪಡೋದು. ಯಾಕಂದ್ರೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ, ಚೀಪ್ ಅಂಡ್ ಬೆಸ್ಟ್ ಇರುತ್ತೆ ಅಂತ ಅವ್ರು ಜಾಸ್ತಿ ಇಷ್ಟಪಡ್ತಾರೆ. ಟೂ ವೀಲರ್ ಮೇಂಟೈನ್ ಮಾಡೋ ಗ್ಯಾಪ್ ಅಲ್ಲಿ ಇದನ್ನು ಕೂಡ ಮೇಂಟೈನ್ ಮಾಡ್ಬಿಡ್ಬೋದು ನೀವು. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಮಾರುತಿ ಒಮಿನಿ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್ ಮಾರುತಿ ಓಮ್ನಿ 5 ಸೀಟರ್ ನೋಡ್ತಾ ಇದ್ದಾರೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಇದರಲ್ಲಿ ನಿಮಗೆ AC ಇದರಲ್ಲಿ ನೋಡ್ತಾ ಇದ್ದೀರಾ ನೀವು, ಅವರು ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಸಿಸ್ಟಮ್ ಇದೆ. ಪ್ಲಸ್ ನಿಮಗೆ ಫ್ಲೋರಿಂಗ್ ಮ್ಯಾಟ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡಿಲ್ಲ. 52,000 ಕಿಲೋಮೀಟರ್ ಡ್ರಿವೆನ್ ಸರ್. ಪ್ರೈಸಿಂಗ್ ಅಲ್ಲಿ ಹೋಗಿದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 2,95,000 ಹೇಳ್ತಾ ಇದ್ರು. ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಒಂದೇ ಬೆಲೆ 2,70,000 ಮಾಡ್ಕೊಡ್ತೀನಿ ಸರ್. 2,70,000 ಒಂದು ಓಮಿನಿ ಇದೆ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಮಾರ್ಕೆಟಲ್ಲಿ. ಸೊ ಆದಷ್ಟು ಬೇಗ ವೆಹಿಕಲ್ಸ್ ಕೂಡ ಸಿಗುತ್ತೆ ನಿಮಗೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಮಾರುತಿ A-Star ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ A-Star 2013 ಮಾಡಲ್ ವೆಹಿಕಲ್. ಆಟೋಮೆಟಿಕ್ ಕಾರ್ ಇದು. ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ಗುಡ್ ಕಾರ್ ಸಿಗ್ತಾ ಇದೆ ಸರ್. ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಆಟೋಮೆಟಿಕ್ ಕಾರ್ ಡಿಮ್ಯಾಂಡ್ಸ್ ಇದೆ. ಹೊಸ ಗಾಡಿನೂ ಬರ್ತಾ ಇದೆ ಆಟೋಮೆಟಿಕ್ ಕಾರ್. ಲೇಡೀಸ್ ಗೆ ಯೂಸ್ ಮಾಡಕ್ಕೆ, ಟ್ರಾಫಿಕ್ ಅಲ್ಲಿ ನಿಮಗೆ ಗೊತ್ತು, ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗುಡ್ ಗಾಡಿ ಅಂತ ಹೇಳ್ಬೋದು. ಸೇಮ್ ಆಕ್ಟಿವಾ ಹಿಂಗಿರುತ್ತೆ, ಆಕ್ಟಿವಾ ತರ ಯೂಸ್ ಮಾಡೋದು, ಗೇರ್ ಹಾಕೋದು ಆ ತರ ಏನಿರಲ್ಲ ಸರ್. ಇದು 2013 ಮಾಡಲ್, 89,000 ಕಿಲೋಮೀಟರ್ ಡ್ರಿವೆನ್, ಸೆಕೆಂಡ್ ಓನರ್ ವೆಹಿಕಲ್. ಇದರಲ್ಲಿ ನಿಮಗೆ ಫ್ಯೂಚರ್ಸ್ AC ಪವರ್ ಸ್ಟೀರಿಂಗ್,
ಸ್ಟೇರಿಂಗು 4 ಪವರ್ ವಿಂಡೋಸ್ ಬರುತ್ತೆ, ಸಿಸ್ಟಮ್ ಕಂಪನಿ ಸಿಸ್ಟಮ್ ಬರುತ್ತೆ, ಪ್ಲಸ್ ಕಸ್ಟಮರ್ ಸೆಂಟ್ರಲ್ ಲಾಕಿಂಗ್ ಹಾಕಿದ್ದಾರೆ, ಲೆದರ್ ಸೀಟ್ ಹೊಸದು ಹಾಕಿದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಪ್ರೈಸಿಂಗ್ ಕಸ್ಟಮರ್ ಕೋಟಿಂಗ್ 2,90,000 ಹೇಳ್ತಾ ಇರೋದು ಸರ್. ಅದು ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಸರ್ ಒಂದೇ ಬೆಲೆ ಫೈನಲ್ 2,70,000 ಮಾಡ್ಕೊಡ್ತೀನಿ ಸರ್. 2,70,000 ನಿಮ್ಗೆ ಒಂದು ಆಟೋಮೆಟಿಕ್ ಒಂದು ಎ ಸ್ಟಾರ್ ಸಿಗ್ತದೆ, ಬಂದ್ರೆ ಒಂದು ಒಳ್ಳೆ ಪ್ರೈಸ್ ತಗೊಳ್ಬಹುದು. ಸೊ ಫ್ಯೂಯಲ್ ಪೆಟ್ರೋಲ್ ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಸರ್ ಅರೌಂಡ್ 15 to 16 ಬರುತ್ತೆ, ಲಾಂಗ್ ಅಲ್ಲಿ 18-19 ಬರುತ್ತೆ. ಯಾಕಂದ್ರೆ 1000 cc ಬರೋದು ಇದು, ಆರಾಮಾಗಿ ಮೈಲೇಜ್ ಜಾಸ್ತಿ ಬರುತ್ತೆ, ಪ್ಲಸ್ ಕಂಫರ್ಟಬಲಿ ಚಿಕ್ಕ ಗಾಡಿ ಇದು, ಸಿಟಿಯಲ್ಲಿ ಯೂಸ್ ಮಾಡಕ್ಕೆ, ಟ್ರಾಫಿಕ್ ಅಲ್ಲಿ ಯೂಸ್ ಮಾಡಕ್ಕೆ, ಆಟೋಮೆಟಿಕ್ ಗಾಡಿನೂ ಇರುತ್ತೆ, ಪ್ಲಸ್ ಚಿಕ್ಕ ಗಾಡಿನೂ ಇರುತ್ತೆ, ಆರಾಮಾಗಿ ಸಣ್ಣ ರೋಡ್ ಅಲ್ಲಿ ಹೋಗ್ಬೋದು, ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ. ಮಾರುತಿ ಗಾಡಿ ಮೇಂಟೆನೆನ್ಸ್ ಫ್ರೀ ಇರುತ್ತೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ, ಅದನ್ನು ಲೇಟೆಸ್ಟ್ ಗಾಡಿ 2013 ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದೀನಿ. ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿ ಎ ಸ್ಟಾರ್ ನ. ಸೊ ಹಾಗೆ ನಮ್ಮ ಮುಂದೆ ಒಂದು i20 ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2012 ಮಾಡಲ್ Hyundai i20 ಮ್ಯಾಗ್ನಾ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಸಿಲ್ವರ್ ಕಲರ್ ಅಲ್ಲಿ ಸರ್. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 82,000 ಕಿಲೋಮೀಟರ್ ಡ್ರಿವೆನ್, ಸೆಕೆಂಡ್ ಓನರ್ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಫ್ಯೂಚರ್ಸ್ AC ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಇಂಟೀರಿಯರ್ ಕೂಡ ಸೀಟ್ಸ್ ಆಗಲಿ, ಬಾಡಿ ಲೈನ್ ಆಗಲಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಕಂಡೀಷನ್ ಕೂಡ ಗುಡ್ ಕಂಡೀಷನ್ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ಹೋಗಿದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ಫೈನಲ್ ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ಸರ್ 3,55,000 ಮಾಡ್ಕೊಡ್ತೀನಿ ಸರ್. 3,55,000 ಫೈನಲ್ ಮಾಡ್ಕೊಡ್ತಾರೆ. ಒಂದು i20 ಸರ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಲ್ಲಿ ಹೋಗಿದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 13-14 ಬರುತ್ತೆ, ಹೈವೇ ಒಂದು 16-17 ಬರುತ್ತೆ ಸರ್. ಸೊ ನೋಡಿ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು SX4 ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ SX4 2012 ಮಾಡಲ್ VXI ವೇರಿಯಂಟ್. ಓಕೆ ಸರ್. VXI ಫೀಚರ್ಸ್ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಕ್ಲೈಮೇಟ್ ಅಂಡ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಕೂಡ ಬರುತ್ತೆ. ಇದರಲ್ಲಿ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. VXI ಸೆಕೆಂಡ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ರನ್ನಿಂಗ್ ಇದೆ ವೆಹಿಕಲ್ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಕಸ್ಟಮರ್ ಬಂದ್ಬಿಟ್ಟು 3,45,000 ಹೇಳ್ತಾ ಇದ್ದಾರೆ ಸರ್. ಓಕೆ ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ ಒಂದೇ ಬೆಲೆ ಸರ್ 3,05,000 ಮಾಡ್ಕೊಡ್ತೀನಿ ಸರ್. 3,05,000 ಒಂದು SX4 ಸಿಗಿದೆ. ಅದು ಸಿಡಾನ್ ವೆಹಿಕಲ್. ಸೊ ಲೋ ಬಜೆಟ್ ಅಲ್ಲಿ ಸಿಡಾನ್ ವೆಹಿಕಲ್, ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ ಪವರ್ಫುಲ್ ಇಂಜಿನ್, ಕಂಫರ್ಟಬಲ್ ಇರುತ್ತೆ. ಶಿಫ್ಟ್ ಡಿಸೈನ್ ಇಂದ ಕಂಫರ್ಟಬಲ್ ಅಂತ ಹೇಳ್ಬೋದು, ಯಾಕಂದ್ರೆ ಹೈಟ್ ಇರುತ್ತೆ ಗಾಡಿ, ಬೂಟ್ ಸ್ಪೇಸ್ ನಿಮಗೆ ಶಿಫ್ಟ್ ಡಿಸೈನ್ ಇಂದ ಜಾಸ್ತಿ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2012 ಮಾಡಲ್. ಪ್ರೈಸಿಂಗ್ ಕೂಡ ರೀಸನಬಲ್ ಪ್ರೈಸ್ ಹೇಳ್ತಾ ಇದೀನಿ. ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಮಾರ್ಕೆಟ್ ಇಂದ ನಾನು ಕಮ್ಮಿನೇ ಹೇಳ್ತಾ ಇದೀನಿ. 345 ನಮ್ ಕೋಟಿಂಗ್ ಪ್ರೈಸ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಫೈನಲ್ 3,05,000 ಮಾಡ್ಕೊಡ್ತೀನಿ. 3,05,000 ಫೈನಲ್ ಮಾಡ್ಕೊಡ್ತಾರೆ. ಸೊ ಇನ್ನು ಮುಂದೆ ಒಂದು ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಒಂದು ಕೊರೋಲಾ ಆಲ್ಟಿಸ್ ಇದೆ, ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಟೊಯೋಟಾ ಕೊರೋಲಾ ಆಲ್ಟಿಸ್ ನೋಡ್ತಾ ಇರೋ ವೆಹಿಕಲ್. ಟಾಪ್ ಎಂಡ್ ವೇರಿಯಂಟ್ ಇದು, GL ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ ಸಿಗುತ್ತೆ. ಕಂಪನಿ ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ವುಡ್ ಫಿನಿಶಿಂಗ್ ಎಲ್ಲ ಬರುತ್ತೆ ನಿಮಗೆ. ನೋಡ್ತಾ ಇದ್ದೀರಾ GL ವೇರಿಯಂಟ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ವಿತ್ ಮ್ಯಾಗ್ ವೀಲ್ ಬರುತ್ತೆ, ಫೋಕ್ ಲ್ಯಾಂಪ್ ಆಗಲಿ, ಫುಲ್ ವೈಟ್ ಕಲರ್ ಇದು. ಇದು ಬಂದ್ಬಿಟ್ಟು ವೈಟ್, ಮಿಲ್ಕಿ ವೈಟ್ ಅಲ್ಲ, ಇದು ಫುಲ್ ವೈಟ್ ಕಲರ್. ಇದು ಟೈರ್ಸ್ ಎಲ್ಲ 75-80% ಟೈರ್ಸ್ ಕೂಡ ಇದೆ. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್ ಸರ್. ಪೆಟ್ರೋಲ್ ವೇರಿಯಂಟ್ ತುಂಬಾ ಕ್ಲೀನ್ ಆಗಿದೆ. 1.8 ಇಂಜಿನ್ ಇದು ಸರ್. ಇದು ಬಂದ್ಬಿಟ್ಟು GL 2010 ಮಾಡಲ್ ಕೊರೋಲಾ ಆಲ್ಟಿಸ್ ಸರ್. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಮೈಲೇಜ್ ಇಲ್ಲಿ ಹೋದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ನಿಮಗೆ 12 ಬರುತ್ತೆ, ಹೈವೇ 13-14 ಬರ್ಬೋದು, ಯಾಕಂದ್ರೆ 1.8 ಇಂಜಿನ್ ಪವರ್ಫುಲ್ ಇಂಜಿನ್ ಇರುತ್ತೆ. ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ ಜಾಸ್ತಿ ಲೈಕರ್ಸ್ ಇದ್ದಾರೆ ಕೊರೋಲಾ ಸರ್. ಇದು ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 3,95,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 3,50,000 ಮಾಡ್ಕೊಡ್ತೀನಿ. 3,50,000 ಒಂದು ಕೊರೋಲಾ ಆಲ್ಟಿ ಸಿಗ್ತದೆ. ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅನ್ಬೋದು. ಸಿಡಾನ್ ವೆಹಿಕಲ್, ಲಕ್ಸುರಿಯಸ್ ಸಿಡಾನ್ ವೆಹಿಕಲ್. ಓಕೆ ಸರ್. ಮುಂದೆ ಒಂದು Volkswagen Vento ಇದೆ, ಇದ್ರ ಡೀಟೇಲ್ಸ್ ಸರ್. ಇದು Volkswagen Vento 2011 ಮಾಡಲ್ ಹೈಲೈನ್ ವೇರಿಯಂಟ್. ಇದು ಟಾಪ್ ಎಂಡ್ ಜಸ್ಟ್ ಇವಾಗಲೇ ಬಂದಿರೋ ಸರ್ ಗಾಡಿ. ನೀವು ವಿಡಿಯೋ ಅಲ್ಲಿ ಮಾಡೋಣ ಅಂತ ಕರೆದಿದ್ದ ಗಾಡಿ ಇವಾಗ ಜಸ್ಟ್ ತಗೊಂಡ್ಬಂದು ಬಿಟ್ಟಿದ್ದಾರೆ. ಇನ್ನು ವಾಷಿಂಗ್ ಪಾಲಿಶಿಂಗ್ ಏನೂ ಆಗಿಲ್ಲ. 2011 ಮಾಡಲ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವೆಂಟೋ ಡೀಸೆಲ್ ವೇರಿಯಂಟ್. ಸೊ ನೋಡ್ತಾ ಇದ್ದಾರೆ TDI ವೇರಿಯಂಟ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. ಇದರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಬ್ಯಾಕ್ AC ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್ ಸರ್. ಡಿವೆನ್ ಅರೌಂಡ್ 80,000 ನೋಡಿದೆ ವೆಹಿಕಲ್ ಸರ್. ಇದು ಫೀಚರ್ಸ್ ಅಲ್ಲಿ ಏನು ಇದು ನಿಮಗೆ ಮೈಲೇಜ್ ಅಲ್ಲಿ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಕೋಟಿಂಗ್ ಬಂದ್ಬಿಟ್ಟು 4,10,000 ಹೇಳ್ತಾ ಇರೋದು ಸರ್. ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಒಂದೇ ಬೆಲೆ ಸರ್ 3,75,000 ಮಾಡ್ಕೊಡ್ತೀನಿ. 3,75,000 ಫೈನಲ್ ಮಾಡ್ಕೊಡ್ತಾರೆ ಒಂದು ವೆಂಟೋನ. ಓಕೆ ಸರ್.